1 ಗಂಟೆ ರಾತ್ರಿ ಮೇಲೆ ನಾನು ಬಂದು ಬರೋದಿ ಬಂದು ಕೂತಿದ್ದೆ, ಬಾ ಕರ್ಕೊಂಡು ಹೋಗ್ಬಂತು. ಎಲ್ಲಿ ಕುಂತಿದ್ರಂತೆ? ಎಲ್ಲಿ ಅದಕ್ಕೆ ತುಂಬಾ ಬಂದು ಕೂತಿದ್ದೇನೆ, ಬಂದು ಕರ್ಕೊಂಡು ಹೋಗ್ಬಾದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತ ನೀವು ಮಾತಾಡ್ಬೇಕಲ್ಲ, ಇಲ್ಲಿ ಮೊಬೈಲ್ ಐತೆ ಅಂತ. ಆಮೇಲೆ ಇಲ್ಲ ಹೋಗಿ ಕರ್ಕೊಂಡು ಅಲ್ಲಿ ಬರ್ಬೇಡ ಅಂತ ದೂರ ಚಾಚೆ ಹಾಕ್ತಾರೆ. ಈಗ ಅದ್ರಲ್ಲಿ ಮ್ಯಾಕ್ ಮಾತಾಡಕ್ಕಲ್ಲ, ಮಾತಾಡಿ ವಾಂಚ್ ಬಂದಂಗಾಗುತ್ತೆ. ಅದಕ್ಕೆ ಈಗ ಆಮೇಲೆ ನಿಮ್ಮ ಮನೇಲಿ ಈಚೆ ಒಳಗೆ ಬಂದ ಏನ್ ಚೊಳಿಗೆ ಹೆಂಗ್ ಕೂತ್ಕೊಂಡಿದ್ಯೋ? ಚೊಳಿಗೆ ಹೆಂಗ್ ಕೂತ್ಕೊಂಡಿದೆ ಅಂದ್ರೆ ಇಲ್ಲಿ ಒಪ್ಪಾರು. ಅವ್ರ ರತ್ನಮ್ಮನ ಲಕ್ಷ್ಮಮ್ಮನ? ನಿಮ್ಮವ್ವ. ಯಾಕಲ್ಲ ಎಲ್ಲಿದೆ ಲಕ್ಷ್ಮಮ್ಮರೇ? ಎಲ್ಲಮ್ಮ ಲೋನೇ ಕಟ್ಟಿಲ್ಲಮ್ಮ ನೀವು? ಏನಮ್ಮ ಯಾವಾಗ ಫೋನ್ ಮಾಡಿದ್ರು ಕಟ್ಟಬೇಕು ಸರ್ ಅಂತೀರಲ್ಲ, ನೀವೇನು ಇಷ್ಟು ಜವಾಬ್ದಾರಿ ಇಲ್ವನಮ್ಮ ನಿಮ್ಗೆ? ಎಷ್ಟು ದಿನ ಫೋನ್ ಮಾಡೋದಮ್ಮ ನಾವು ನಿಮ್ಗೆ? ಕಟ್ತೀನೋ ಇರ್ತೀನೋ ಸಾಯ್ತೀನೋ ಅಪ್ಪ, ಹಂಗಾಗ್ಯದೆ ನೋಡಿ ಅಮ್ಮ, ಇವೆಲ್ಲ ಬೇಜವಾಬ್ದಾರಿ ಮಾತುಗಳು ಬೇಡದಮ್ಮ. ನೀವು ಕ್ಲೀನಾಗಿ ಕಟ್ಟಬೇಕಲ್ವಮ್ಮ. ಮೊದಲು ಹೆಂಗ್ ಕಟ್ತಾ ಇದ್ರಿ ಅಮ್ಮ ನೀವು? ಲೋನ್ಗಳು ತುಂಬಾ ಚೆನ್ನಾಗಿ ಕಟ್ತಾ ಇದ್ರಲ್ಲ, ಯಾಕೆ ಈ ನಡುವೆ ಹಿಂಗಾಗಿ ಮಾಡಿದ್ದೀರಾ? ರಿನಿವಲ್ಗಳು ಆಗೋ ಟೈಮಲ್ಲಿ ನಿಮ್ಗೆ ಅಯ್ಯೋ ಯಾವ್ದು ಬೇಡ ಸದ್ಯಕ್ಕೆ, ಈಗ ಇರೋದೇ ಕಟ್ಟಕ್ಕೆ ದುಡ್ಡಿಲ್ಲ ನಮ್ಮ ಹತ್ರ. ನೋಡಿ ಅಮ್ಮ, ಈಗ ಲೋನು ಕೊಡಲ್ಲ ಅಂತ ನಾವ್ ಹೇಳ್ತಿಲ್ಲ, ಲೋನ್ ಕೊಟ್ಟೇ ಕೊಡ್ತೀವಿ. ಲೋನ್ ಕೊಟ್ರೆ ನಮ್ ಬ್ಯಾಂಕು ನಡೆಯೋದು. ನೀವು ಕ್ಲೀನ್ ಕಟ್ಕೊಂಡು ಹೋಗ್ಬೇಕು. ನಾವ್ ಏನಾರ ಮಾತಾಡಿ ಮ್ಯಾನೇಜರ್ ಹತ್ರ ಕೊಡಿಸ್ತೀವಿ. ನೀವು ಲೋನೇ ಕಟ್ತಿಲ್ಲ, ಮನೆ ಹತ್ರ ಬಂದ್ರೆ ಬರಲ್ಲ. ಅವ್ರು ಯಾರು ನಿಮ್ ಚಡ್ಡಿ ಹಾಕೊಂಡು ಒಬ್ರು ಉದ್ದಕ್ಕೆ ಇರ್ತಾರಲ್ಲ, ಅವ್ರು ಯಾರು ಬಂದ್ರೆ ಏನೇನೋ ಮಾತಾಡ್ತಾರಲ್ಲಮ್ಮ ಅವರು. ಚಡ್ಡಿ ಯಾರು ಸರ್? ಅವ್ರು ಯಾರೋ ಒಬ್ರು ಚಡ್ಡಿ ಹಾಕೊಂಡು ಉದ್ದಕ್ಕೆ ಇರ್ತಾರಲ್ಲಮ್ಮ, ನಿಮ್ಮ ಅಣ್ಣನ ತಮ್ಮನ ಅವರು. ಅಯ್ಯೋ ಯಾರೋ ಸರ್, ಯಾರೋ ತಾತಪ್ಪ ಅವರು. ಹೌದಾ? ನಿಮ್ಮ ಅಣ್ಣನ? ಹ್ಞೂ ಸರ್. ನೋಡಿ ಮತ್ತೀಗ ಅವ್ರು ಬಂದು ಏನೇನು ಅಲ್ಕಲ್ಕ ಮಾತಾಡ್ತಾರಂತೆ. ಹೇಳ್ತೀನಿ ಬಿಡಿ ಸರ್. ಏನದಲ್ಲಮ್ಮ, ಲೋನ್ ಕಟ್ಟಿಯಮ್ಮ, ಈಗ ಬರ್ಲಮ್ಮ ಕಟ್ತೀರಾ? ಈಗ ನಮ್ಗೆ ಇಲ್ಲ, ಸುಮ್ಮನೆ ಸರ್. ಏನಿಲ್ಲಮ್ಮ, ಏನಮ್ಮ ಈ ತರ ಮಾತಾಡ್ತೀರ ಲಕ್ಷ್ಮಮ್ಮರಿ ನೀವು? ಏನಮ್ಮ ನೀವು ಈ ತರ ಮಾಡಿದ್ರೆ ನಮ್ ಜೀವನ ಹೆಂಗ ನಡಿಬೇಕು? ನಮ್ಗೆ ಸಂಬಳ ಕೊಡ್ತೀರಲ್ಲಮ್ಮ. ನಾನು ಅಡ್ಗೆ ಮಾಡಕ್ ಬಂದಿದ್ದೀನಿ ಸರ್, ಏನ್ ಮಾಡೋಣ, ಕಟ್ಟಕ್ಕೆ ದುಡ್ಡಿಲ್ಲ. ನಮ್ ಪ್ರಾಬ್ಲಮ್ ಏನ್ ಮಾಡೋಣ, ಯಾರ್ಗೆ ಹೇಳ್ಕೊಳಣ ಸರ್? ನೋಡಿ ಅಮ್ಮ, ನೀವು ಕಟ್ಟಕ್ಕೆ ದುಡ್ಡಿಲ್ಲ ಅಂತೀರ, ಅಡ್ಗೆ ಮಾಡಕ್ ಬಂದಿದ್ದೀರಿ. ನಿಮ್ ಪಾಡಿ ನೀವು ಅಡ್ಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಇದ್ಬಿಟ್ರೆ ನಾವೇನಮ್ಮ ಮಾಡ್ಬೇಕು? ಬನ್ನಿ ಸರ್, ಅಡ್ಗೆ ಮಾಡ್ತೀವಿ. ಸ್ಕೂಲಲ್ಲಿ ಊಟ ಮಾಡ್ಕೊಂಡು ಹೋಗಿದ್ದೀವಿ. ಲಕ್ಷ್ಮಮ್ಮ, ನೀನು ನಮ್ಮ ಮನೆಗೆ ಊಟ ಇಲ್ಲ, ಊಟ ಬರ್ತೀವಿ ಅಂತ ನಿಮ್ಗೆ ಹೇಳಿಲ್ಲ. ಲೋನ್ ಕಟ್ಟಿ ಅಂತ ಹೇಳ್ತಾ ಇರೋದು. ಲೋನ್ ಕಟ್ಟಿ ಅಮ್ಮ, ನೀವು ಸುಮ್ಮನೆ ಮಾತಾಡ್ಬಿಟ್ಟು. ದುಡ್ಡಿಲ್ಲ, ಏನ್ ಕಟ್ಲಿ ಸರ್ ನಾನು? ಮನೆಗೆ ಯಾರಿಲ್ಲ. ನಾವೆಲ್ಲ ನಮಗೆ ಗೊತ್ತಿಲ್ಲ, ನೀವೇ ತರಿಂದ ಸೈನ್ ಹಾಕಿ ಲೋನ್ ತಂದಿರೋದು. ನಾನು ಇರ್ಲಿಲ್ಲ ಸರ್. ಅಲ್ಲಮ್ಮ, ಅವತ್ತು ನೀವು ಸೈನ್ ಹಾಕಿ ನೀವು ಲೋನ್ ತಂದು ನಿಮ್ದು ಲೋನ್ ಕೊಟ್ಟಿ. ಅಯ್ಯೋ ನನ್ಗೂ ಇಲ್ಲ, ಸುಮ್ಮನೆ ಒಂದು ವಾರ ಬಿಟ್ಕೊಂಡು 15 ದಿನ ಬಿಟ್ಕೊಂಡು ಕಟ್ತೀವಿ. ಈ ವಾರ 15 ದಿನ ಬಿಟ್ಕೊಂಡು ಕಟ್ಟಕ್ಕಲ್ಲಮ್ಮ, ನಾವು ಲೋನ್ ಕೊಟ್ಟಿರೋದು. ಆ ಡೇಟ್ಗೆ ಏನಾಯ್ತು ಆ ಡೇಟಿಗೆ ಕಟ್ಬೇಕು ನೀವು. ಏನ್ ಮಾಡೋಣ ಸರ್, ಕಾಸಿಲ್ಲ, ಯಾವ್ದ್ರಾಗೂ ಗೊತ್ತಾಯಿಲ್ಲ ಸರ್. ಏನಾಗಲ್ಲ, ಬರ್ಲಿ ಬಿಡ್ಲಿ, ಏನೋ ಜಮೀನನ್ನ ಮಾಡ್ಕಟ್ರಮ್ಮ. ಅಯ್ಯ ನನ್ ಗಂಡಂದು ಜಮೀನ್ ಇಲ್ಲ ಸರ್, ಅವಾಗ ಬಡಸ್ತಾನ ಕೊಟ್ಬಿಟ್ರು. ಜಮೀನ್ ಇದ್ರು ಮಾರ್ಬಿಡಿವು. ನಿಮ್ದೈತೋ ನಿಮ್ಮ ಯಜಮಾನ್ರು ಆಯ್ತು, ನಮ್ಗೆ ಅವೆಲ್ಲ ಏನ್ ಕಮ್ಮ ಬೇಕು? ನೀವು ನಿಮ್ಮ ಯಜಮಾನ್ರು ಇರೋಣಮ್ಮ, ಅವ್ರಿಗೆಲ್ಲ ಏನ್ ಕಟ್ಟಿಸಿ ಅಮ್ಮ, ಅವ್ರು ದುಡಿತಾರ ಅವರಲ್ಲ. ಅಯ್ಯೋ ಅವ್ರು ದುಡಿತಾರೆ 200 300, ಏನ್ ಮಾಡೋಣ ಸರ್? ಉಪ್ಪು ಮೆಣಸಕಾಯಿಗೆ ಹಾಕಲ್ಲ, ಊಟಕ್ಕೂ ನಮಗೂ ನಿಮ್ಗಿನ್ನ ಪ್ರಾಬ್ಲಮ್ ಆಗ್ತದೆ, ಏನ್ ಮಾಡ್ಲಿ ಸರ್? 200 300 ದುಡಿತಾರೆ ಅಂತಂದ್ರೆ ಮತ್ತೆ ನೀನು ಲಕ್ಷಾಂತರ ರೂಪಾಯಿ ಸಂಬಳ ಕೊಡ್ತಾರಮ್ಮ ಅವ್ರಿಗೆ. ಅವತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲೋನ್ ತಗಬೇಕಾಯ್ತು. ಕೈ ಆಗ್ದಿಲ್ದವ್ರು ಕಟ್ಟಕ್ ಆಗ್ದಿಲ್ದವ್ರು ಅವತ್ತು 200 300 ರೂಪಾಯಿ ದುಡಿತಾರೆ. ನಮ್ಮ ಯಜಮಾನ್ರು ತಗೊಂಬಾರ್ದು ಅಂತ ಅವತ್ತು ನಿಮ್ಗೆ ಪರಿಜ್ಞಾನ ಇರ್ಲಿಲ್ವಾ ನಿಮ್ಗೆ? ಏನ್ ಮಾಡ್ಲಿ? ಕೊಡ್ತಾರೆ ಅಂತ ಹೇಳ್ಬಿಟ್ಟು ತಗೊಂಬಿಟ್ಟು ತಿಂದ್ಬಿಟ್ಟು ಚೆನ್ನಾಗಿ ಈಗ ಕಟ್ಟಕ್ಕೆ 200 ರೂಪಾಯಿ ಕೊಡ್ತಾರೆ, 300 ರೂಪಾಯಿ ಕೂಲಿ ಹೋಗ್ತಾರೆ ಅಂತಿರಲ್ಲಮ್ಮ. ಅವರು ಸೈನ್ ಹಾಕ್ಬಿಟ್ಟು ಏನ್ ವೈಟ್ ಪಂಚೆ ವೈಟ್ ಶರ್ಟು ಹಾಕಂಬಂತು, ಸಾರ್ ಬಂತಲ್ಲ ಅಂತ ಫೋನ್ ಮಾಡ್ತಿದ್ರಿ. ನೀವ್ ಯಾಕೆ ಕೊಟ್ರಿ ಸರ್ ಅವತ್ತು? ಅವತ್ತು ಯಾಕೆ ಕೊಟ್ರಿ? ನಿಮ್ಗೆ ತಗೊಳ್ಳೋ ಪರೀಕ್ಷೆ ಇವಾಗ ಕೊಟ್ಟಿದ್ದೀವಿ. ಅವಾಗ ನಾವು ಕೊಟ್ಟಿರೋದು ಕೇಳ್ತಾ ಇದ್ರಿ, ಕಟ್ಟಿದ್ರೆ ನಾವು ಕೇಳೋದ್ರಿ ಕಟ್ಟಿ. ಅವತ್ತು ಕೇಳಿದ್ರೆ ಅವತ್ತು ಹೆಂಗ್ ಕೇಳಿದ್ರೆ ಇವತ್ತು ಹಂಗೆ ಈಗ ಕಟ್ಟಿ ಅಮ್ಮ, ತಗೊಂಡಿದ್ದೀರಲ್ಲ ಕಟ್ತೀವಿ, ಎಲ್ಲ ಕಟ್ಟಬೇಕು. ಈಗ ಹೊತ್ತು ಬರ್ತೀವಿ. ಎಷ್ಟು ಗಂಟೆ ಬರ್ಬೇಕಮ್ಮ? ನಿಮ್ಮ ಮನೆ ಹತ್ರ ಇರೋದೇ ಇಲ್ಲ. ಅವಯ್ಯ ಯಾರೋ ವೈಟ್ ಅಲ್ಲೇ ಉದ್ದಕ್ಕಿರೋ ಅವಯ್ಯ ಏನೇನೋ ಮಾತಾಡ್ತಾರೆ, ಏನೇನೋ ಅಲ್ಕಲ್ಕ ಮಾತೆಲ್ಲ ಮಾತಾಡ್ತಾರೆ. ಅವ್ರು ಅದೇ ಸರ್ ಬಾಯಿ ಬರೋದು, ಏನ್ ಮಾಡಲ್ಲ ಸರ್. ಏನಕ್ಕ
ಮಾಡ್ಕೊಳ್ಳಿ ಸರ್. ಏನ್ ಮಾಡ್ಕೊಳ್ಳೋಣಮ್ಮ? ಏನೋ ಸ್ವಲ್ಪ ಅವತ್ತು ನಾವು ಎಣ್ಣೆ ಹೊಡಿದೀವಿ, 200 ರೂಪಾಯಿ ಹಾಕಿ ಅಮ್ಮ, 200 ರೂಪಾಯಿ ಹಾಕಿಲ್ಲ. ನಮ್ಗೆ ಎಷ್ಟು ಕೋಪ ಬಂದಿತ್ತು ಗೊತ್ತಾ ಅವತ್ತು? ಸರ್ ನಾವು ಸಂಘಕ್ಕೆ ಕಟ್ಟಿಲ್ಲ, ನೀನ್ 200 ರೂಪಾಯಿ ಎಲ್ಗೆ ಸರ್? ನನ್ಗೆ ಇಲ್ಲ, ಏನು ಬಟ್ಟೆ ಸೋಪ್ ಇಲ್ಲ, ಏನಿಲ್ಲ, ಅದೇ ಇಲ್ಲ ಸರ್. ಬಟ್ಟೆಗೆ ಸೋಪ್ ಇಲ್ಲ ಅನ್ಬಿಟ್ಟು ನೀವು ಬಟ್ಟೆ ಹಾಕೊಂಡು ಬಿಡ್ತೀರಮ್ಮ? ಹಾಕಂತೀವಿ, ಏನ್ ಮಾಡೋಣ ಸರ್? ನಿಮ್ಮಂತ ಹಂಗೆ ಹಿಂಗೆ ಕಾಲ ಕಳೀತಾ ಇದ್ದೀವಿ. ನೀವು ಅವೆಲ್ಲ ಮಾತಾಡ್ಬೇಡಿ. ನಿಮ್ ಮಕ್ಳು ಇದಾರಲ್ಲ, ನಿಮ್ ಮಕ್ಳು ಫೋನ್ ಮಾಡಿ ಅಮ್ಮ, ಅಳಿಯಂದ್ರಿಗೆ ಫೋನ್ ಮಾಡಿ ಅಮ್ಮ, ನಿಮ್ ಯಜಮಾನ್ರಿಗೆ ಫೋನ್ ಮಾಡಿ ಅಮ್ಮ, ಅಣ್ಣ ತಮ್ಮದಿಗೆ ಫೋನ್ ಮಾಡಿ ಅಮ್ಮ, ಅಕ್ಕ ತಂಗಿರಿಗೆ ಫೋನ್ ಮಾಡಿ ಅಮ್ಮ, ಅಣ್ಣ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಳಿಗೆ ಫೋನ್ ಮಾಡಿ ಅಮ್ಮ. ಯಾಕೆ ಬೇರೆ ಚಾರ್ಜರ್ ಕೊಟ್ಟಿದ್ದೀರ ನಮ್ಗೆ? ನಾನು ಇರೋದೇ ಇಲ್ಲ, ಹಂಗಾಡ್ಬಿಡ್ತೀರ ಏನಿ ಸರ್? ನಾನು ಎಪ್ಪನ ಹೊಟ್ಟತಿನ ಅಷ್ಟೇ. ಮಂಜುನಾಥ್ ಸರ್, ನೀವು ಅವತ್ತಿಂದ ಹೆಂಗ್ ಕಟ್ಟಿಸ್ಕೊಂಡತ್ತೀರ ಹಂಗ್ ಕಟ್ಟಿಸ್ಕೊಂಡೋಗಿ ಸರ್, ಬೈಬೇಡಿ. ನೀವ್ ದುಡ್ಡೇ ಕಟ್ಟಲ್ಲಮ್ಮ, ತಾತ ಯಾರು ನಿಲ್ಲಿಸ್ತೀರ? ಅವಯ್ಯ ಹಂಗೆ ಹಿಂಗೆ ಏನೋ ಮಾತಾಡ್ತಾನಲ್ಲಮ್ಮ. ಆ ತಾತಂಗ್ ಹೇಳ್ತೀನಿ ಬಿಡಿ ಸರ್, ಹಂಗೆಲ್ಲ ಆಡ್ಬೇಡ ಅಂತ ಹೇಳ್ತೀನಿ ಬಿಡಿ ಸರ್. ಆ ತಾತ ಇನ್ನೊಂದು ಬ್ಯಾಂಕ್ ಹತ್ರ ಬರ್ಲಿ, ಬ್ಯಾಂಕ್ ಒಳಗ್ ಬಿಟ್ಕೊಳಲ್ಲ ಅವ್ರನ್ನ. ಆ ತಾತಂಗ್ ಹೇಳ್ತೀನಿ ನಾನು ಬಿಡಿ ಸರ್, ಹಂಗೆಲ್ಲ ಆಡ್ಬೇಡಿ ಸರ್, ರುಗ್ಗಳು ಬಂದಾಗ ಅಂತ ಹೇಳ್ತೀನಿ ಸರ್. ಈಗ ನೋಡಿ ಲಕ್ಷ್ಮಮ್ಮರೇ, ಅವೆಲ್ಲ ಮಾತಲ್ಲ. ಕಟ್ಟಿದ್ದೀರಾ? ನಾವು ಇಷ್ಟು ದಿವಸ ಬಿಟ್ಟಿದೀವ ಇಲ್ವಾ? ಬಿಟ್ಟಿದ್ದೀರಾ? ಕುಕ್ಕರು ಕಿತ್ಕೊಂಡೋಗಿದ್ದಿ, ಹಾ ಕುಕ್ಕರ್ ಇಸ್ಕೊಂಡೋಗಿದ್ದೀರಾ? ಇನ್ನೇನ್ ಕಂತಿನ ಬಂದು ಕಟ್ಕೊಟ್ ಬಿಡಿ ಸರ್, ಕಟ್ತೀವಿ. ನೋಡಮ್ಮ, ನಿಮ್ ಕುಕ್ಕರ್ ಬೇಕಾದ್ರೆ ವಾಪಸ್ ಕೊಡ್ತೀವಿ ನಾವು. ಬೇಡ ಅದು ಏನೆಲ್ಲ ಕಿತ್ತಾಗಿ ಸುಮ್ನೆ ಏನು ನಮ್ಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ. ಈ ನಮ್ಮ ತಾಂಡೋದವ್ರು ಅಂತಾರಿ ಸರ್. ಸರ್, ನಮ್ಮ ಇದ್ರಲ್ಲಿ ಕುಕ್ಕರ್ ವಾಪಸ್ ಕೊಟ್ಟಿರೋ ಮೊದಲನೇ ಪಾರ್ಟಿ ನೀನೇ. ಅವ್ರು ಈಸ್ಕೊಂಡೋದವ್ರು ಅವರೇ ಸರ್, ಮಂಜುನಾಥ್ ಸರ್. ಯಾನ್ ಇಸ್ಕೊಂಡೋದ್ರ ಬಿಡಿಯಮ್ಮ. ಈಗ ಅವೆಲ್ಲ ಬೇಡ, ಸಂಜೆ ಒಂದು 5 ಗಂಟೆಗೆ ಬರೋಣ ಲಕ್ಷ್ಮಮ್ಮ. ಅಯ್ಯೋ ಸರ್, ಇವತ್ತಿಲ್ಲ, ನಾನು ಸುಮ್ಮನಿರಿ, ನಾನೇ ಫೋನ್ ಮಾಡಿ ಹೇಳ್ತೀನಿ. ಬೇಡ 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 ಬೇಡ, ಆ ತರ ಬೇಡ. ಇವತ್ತು ನಮ್ಗೆ ಅಕೌಂಟೆಂಟ್ ಎಲ್ಲ ಬರ್ತಾರೆ, ನಾವ್ ಏನ್ ಎಂಡಿಂಗ್ ಲೆಕ್ಕ ಕೊಡ್ಬೇಕು. ಒಂದ್ 2 ಕಂತ್ ಕಟ್ಟಿ. 2 ಕಂತ ಸರ್? ಇರೋದೇ ಇಲ್ಲ ಇವತ್ತು. ಇವತ್ತೆಲ್ಲ ಹೋಗ್ತೀನಿ ಸರ್, ಇರಲ್ಲ, ಬೆಂಗಳೂರಿಗೆ ಹೋಗ್ತೀನಿ ನಾನು ಸರ್. ಏನಮ್ಮ, ಅವರು ನಿಮ್ ಯಜಮಾನ್ ಇರ್ತಾರಲ್ಲಮ್ಮ, ಅದೇ ತಾತಂಗ್ ಹೇಳಿ. ತಾತಂಗೆ ಹೇಳತ್ತೀನಿ. ಅವ್ರ ಕೈ ಕೊಟ್ಟೋಗಿ ನಾನು ಈಸ್ಕೊಂತೀನಿ. ಹ್ಞೂ ಸರಿ ಸರ್. ಆಯ್ತು ಸರ್. ಬಂದಾಗ ಬೈಬೇಡ ಅಂತ ಹೇಳ್ರಿ ತಾತಂಗೆ, ಸುಮ್ನೆ ದುಡ್ಡು ಕಟ್ ಕಳ್ಸಿ ಅಂತ. ಏನ್ ಸುಮ್ನೆ ನೋಡ ನಿಂತ್ಕೊಂಡು ಏನಂತಾರಮ್ಮ, ನಮ್ಮ ಅಪ್ಪ ಅಮ್ಮನೇ ಬೈದಿಲ್ಲ ಅಮ್ಮ ನಮ್ಗೆ ಇವತ್ತು ಅಂತ ಮಾತ್ಕೊಳ್ಳು. ಅವ್ರು ಹೇಳಿ ಹೇಳಿ ಇನ್ನೇನ್ ಮಾಡ್ತಾರಿ ಸರ್, ಪಾಪತ್ ಬಿಟ್ರು ಹಂಗೆ ಸರ್. ಇಲ್ಲಮ್ಮ, ನಮ್ಮ ಅಪ್ಪ ಅಮ್ಮನೇ ಬೈಯಲ್ಲ ನಮ್ಗೆ ಅಂತಂದ ಮಾತು. ಹೋಯ ನನ್ನ ಹಂಗೆ ಹಿಂಗೆ ಏನೇನೋ ಮಾತಾಡ್ತಾರ ಕಣಮ್ಮ. ಹೇಳಿದ್ದೀನಿ ಬಿಡಿ ಸರ್, ಅವತ್ತೇ ಹೇಳ್ದೆ ಹಂಗಲ್ಲ ಆಡ್ಬೇಡ ಅಂತ. ನಾವ್ ನೋಡ ತಗೊಂಡು ನೋಡಿ ನಮಗೂ ತಲೆ ಕೆಟ್ಟ ಕುಂಡ್ ಬಂದ್ ದಿವಸ ಗಲಾಟೆ ಮಾಡತ್ ಹೋಗ್ಬಿಡ್ತೀವಿ ಅಂತ ನಾನು ಅಷ್ಟೇ ಅತ್ತ. ನಿಮ್ ಮನೆ ಬಾಗಿಲಿಗೆ ಬಂದು ವಿಷ ಕುಡ್ಬಿಡ್ಬೇಕಾಗತ್ತೆ ನಾವೇ ಅಷ್ಟೇ. ಕುಡ್ದು ತಾತನ ಮೇಲೆ ಹಂಗ ಆಡಿರ ಆಗುತ್ತಾ? ಬನ್ನಿ ಸರ್. ಮತ್ತೆ ಏನಮ್ಮ, ನಮ್ಮನೆ ಒಳಗೆ ಯಾಕ ನಮ್ಮನೆ ಗೊತ್ತಿಲ್ವ? ನಮ್ಮನೆಗೆ ಬಂದು ಕೂತ್ಕೊಂತೀಯ, ನಮ್ಮನೆಯಿಂದ ಆಚೆ ನಡಿ ಅಂತ ನಾವಯ್ಯ ಹೇಳಿದ್ದೀನಿ ಬಿಡಿ, ನಂಗೆ ಅನ್ನಲ್ಲ ಬಿಡಿ ಸರ್. ಏನನ್ನಲ್ಲ ಏನಂತ ನಾವೇನೋ ನೀನೇನೋ ದೊಡ್ಡ ಮನ್ಸಿ ಏನೋ ದೊಡ್ಡವರು ಅಂತ ಸಂಘ ಮಾಡಮ್ಮ ಕೊಟ್ಟಿದ್ದೀರಪ್ಪ, ನಿಮ್ ಮಕ್ಳು ಇವೆಲ್ಲ ಸಂಘ ಮಾಡಿ ಕೊಟ್ಟಿದ್ದೀರ ಅಂತ ನಾವು ನಿಮ್ಗೆ ರೆಸ್ಪೆಕ್ಟ್ ಕೊಟ್ಟಿದ್ರೆ ಅವೇ ನಮ್ಗೆ ರೆಸ್ಪೆಕ್ಟೇ ಇಲ್ಲ, ರೆಸ್ಪೆಕ್ಟೇ ಕೊಡಲ್ಲ. ನಡೆಯ ನಮ್ಮ ಮನೆಯಿಂದ ಆಚೆಗೆ ಯಾವನೇ ನೀನು ಕೊನೆಯ ಅಂತಾನೆ ಹೇಳಿದ್ದೀನಿ ಬಿಡಿ, ನಂಗೆ ಅನ್ನಲ್ಲ. ಈಗ ನೀವು ಕರೆಕ್ಟಾಗಿ ಹೇಳಿ, ಈಗ ಎಷ್ಟು ಕಂತ ಆಗೈತೆ ಲೆಕ್ಕಾಚಾರ ಮಾಡ್ತೀನಿ, ರಿನಿವಲ್ ಮಾಡಿಸ್ಕೊಡ್ತೀನಿ, ಕ್ಲೀನಾಗಿ ಕಟ್ಕೊಂಡು ಹೋಗಿಲ್ಲ. ಈಗ ಇರೋದೇ ಕಟ್ಟಂದ್ರಿ ಸರ್. ಸದ್ಯಾ ನಮ್ಗೆ ಯಾರು ರಿನ್ಯೂವಲ್ನು ಬೇಡ, ನೆನ್ನೆ ಎತ್ಕೊಂಡಿರೋದೇ ಕಟ್ಟಿಲ್ಲ. ನಮ್ಗೆ ಇನ್ನ ಅದಾಗಲ್ಲ, ಅದು ಆಗಲ್ಲ ಬಿಡಿ ಸರ್. ಯಾರು ಹೊಸಬ್ರಿದ್ರೆ ಹೇಳಿ ಅಮ್ಮ, ಬೇಕಾದ್ರೆ ಸೇರಿಸಿ. ಹೊಸಬ್ರು ಯಾರೆಲ್ಲ ಹೊಡ್ಕೊಂಡವ್ರು ಬಿಡಿ ಸರ್, ನಾವೇ ಎಲ್ಲ ಗತಿ ಇಲ್ದ ಎತ್ಕೊಂಡ್ಬಿಟ್ಟಿದೀವಿ. ಏನ ನೋಡಿ ಅಮ್ಮ, ಸಂಜೆ ಬರ್ಲಮ್ಮ ಸರ್? ನಾನು ಇರಲ್ಲ, ಬೆಂಗಳೂರಿಗೆ ಹೋಗ್ತೀನಿ. ಮತ್ತೆ ದುಡ್ಡು ಕಟ್ಟಿ ಅಮ್ಮ, ನೀವು ಬೆಂಗಳೂರು ಈಗಲೇ ಬರ್ಲಮ್ಮ ಹಂಗಾರೆ? ಇದ್ರೆ ನಾನು ಕಟ್ಟೆ ಹೋಗಿನಿ ಸರ್, ಬಿಡಿ. ಯಾವತ್ತೂ ಹೇಳ್ತೀನಿ, ಬೆಂಗಳೂರಿಗೆ ಹೋಗಿ ಬಂದು ಹೇಳ್ತೀನಿ ಬಿಡಿ. ನಾಳೆ ಬರ್ತೀನಮ್ಮ, 8 ಗಂಟೆಗೆ ಬರ್ತೀನಿ ಬಿಡಿ. ಹ್ಞೂ ಸರಿ ಸರ್. ಹಲೋ, ಹಾಂ ಮೇಡಮ್ ಅವರೇ, ಜಾಬ್ ಜಲನಿಧಿಯಿಂದ ಲೋನ್ ಕಟ್ಬೋ ಮೇಡಮ್ ಅವರೇ. ಲಕ್ಷ್ಮಮ್ಮರೇ ಕೊಡ್ಬೇಕು ಮೇಡಮ್ ಅವರೇ. ಅಲ್ಲಿ 4-5 ತಿಂಗಳು ಆಯ್ತಲ್ಲ ಮೇಡಮ್ ಅವರೇ, ಏನ್ ಮಾಡೋಣ? ನಮಗೂ ಆಫೀಸ್ ಕಡೆಯಿಂದ ಪ್ರೆಜರ್ ಆಗ್ತಾರೆ, ಕಟ್ಟಿಸ್ಕೊಂಬನ್ನಿ ಅಂತ. ಮನೆ ಹತ್ರ ಬಂದ್ರೆ ಬೀಗ ಹಾಕಿರ್ತೀರಾ, ಸ್ಕೂಲ್ ಹತ್ರ ಬಂದ್ರೆ ಕೂಗಾಡ್ತೀರಾ. ಸ್ಕೂಲ್ ಹತ್ರ ಎಲ್ಲಿ ಬಂದೇ ಮೇಡಮ್ ಅವರೇ ನೀವು? ಬಂದ್ರೆ ಸ್ಕೂಲ್ ಹತ್ರ ಬರ್ಬೇಡ್ರಿ ಅಂತ ಹೇಳ್ತೀರಲ್ಲ ಮೇಡಮ್ ಅವರೇ ನೀವು. ಕೊಡ್ತೀವಿ ಯಾವಾಗ ಕೊಡ್ತೀರಾ ಮೇಡಮ್ ಅವರೇ? ನಮ್ಗೆ ಆಫೀಸ್ ಕಡೆಯಿಂದ ಪ್ರೆಜರ್ ಆಗ್ತಾರಮ್ಮ, ಹೆಡ್ ಆಫೀಸಿಂದ ಕಟ್ರಿ ಅಂತ. ಕೊಡಿ, ನಾ ಮಾತಾಡ್ತೀನಿ, ಕೊಡಿ ಮೇಡಮ್. ನಮ್ ಸರ್ ಕೈ ಕೊಡ್ತೀನಿ ನೋಡಿ ಮೇಡಮ್, ಮಾತಾಡಿ ಮ್ಯಾನೇಜರ್ ಹತ್ರ. ಲಕ್ಷ್ಮಮ್ಮರೇ,
ಲಕ್ಷ್ಮಮ್ಮರೇ ಹಲೋ ಲಕ್ಷ್ಮಮ್ಮರೇ ನಮ್ಮ ಮ್ಯಾನೇಜರ್ ಹತ್ರ ಕೊಡ್ತೀನಿ ಮಾತಾಡಿ. ಅದೇ ಸುಮ್ಮನೆ ಮೇಡಮ್ ಕಟ್ತೀವಿ ಅಂತ ಹೇಳ್ತಾಲ್ವಾ? ಯಾವಾಗ ಕಟ್ತೀಯಮ್ಮ? ಡೇಟ್ ಬಿಡಿ, ಡೇಟ್ ಹೇಳಮ್ಮ, ಇಂಥ ದಿವಸ ಕಟ್ತೀನಿ ಅಂತ. ನೀವು ನೋಟಿಸ್ ಕಳ್ಸಿದ್ದೀರಾ? ನೋಟಿಸ್ ನಿನ್ ತಾಂಡಲೆ ವಾಪಸ್ ಕಳ್ಸಿದ್ದಿ. ಎಲ್ಲ ಏನೋ ಹುಡುಗರು ಹೇಳ್ತೀನಿ ಕಟ್ತೀನಿ ಮೇಡಮ್ ಒಂದ್ ಸ್ವಲ್ಪ. ಯಾವಾಗ ಕಟ್ತೀಯಮ್ಮ? ನಮಗೂ ಹೆಡ್ ಆಫೀಸಿಂದ ಪ್ರೆಸರ್ ಆಗ್ತಾರಮ್ಮ, ಕಟ್ಟಿಸ್ಕೊಳ್ರಿ ಅಂತ. ಮ್ಯಾನೇಜರ್ ಹತ್ರ ಮಾತಾಡಿ 2 ಮಾತು. ಅಯ್ಯೋ ಅವ್ರಿಗೂ ಹೇಳಿದ್ದೀನಿ ಸುಮ್ಮನೆ ಮೇಡಮ್ ಮ್ಯಾನೇಜರ್ ಹತ್ರ ಮಾತಾಡು ಅಂತಾರೆ. ನನಗೆ ಗುಡ್ ಮಾರ್ನಿಂಗ್ ಮೇಡಮ್. ಏನು ಸರ್? ಗುಡ್ ಮಾರ್ನಿಂಗ್ ಲಕ್ಷ್ಮಮ್ಮ. ಹೇಳಿ ಸರ್. ಹೌ ಆರ್ ಯು? ಎಂತದ್ದು? ಚೆನ್ನಾಗಿದ್ದೀನಿ ಸರ್. ನೀವು ಎಲ್ಲಿ ಅಮ್ಮ? ಮೊನ್ನೆ ಅವತ್ತು ಬಂದು ನಾನು ಹೇಳೋಗಿದ್ನಲ್ಲ, ನೀವು ಲೋನಿಗೆ ಕಟ್ಟಿಲ್ವಲ್ಲಮ್ಮ? ದುಡ್ಡಿಲ್ಲ ಸುಮ್ಮನೆ ಸರ್, ಕಟ್ತೀವಿ. ಬೆಂಗಳೂರಿಂದ ಅಲ್ಲ, ಅವತ್ತು ನಾವು ಬೆಂಗಳೂರಿಂದ ಬಂದಿದ್ದೀವಿ. ನೀವು ಕಟ್ಟಿಲ್ಲ, ಯಶೋದಮ್ಮ ಅವರು ಕಟ್ಟಿಲ್ಲ, ನೀವೆಲ್ಲ ಹಿಂಗೆಲ್ಲ ಮಾಡ್ಬಿಟ್ರಿ. ನಿಮ್ಗೆ ನೆಕ್ಸ್ಟ್ ಸಾಲ ಕೊಡಲ್ಲಮ್ಮ. ಸಿವಿಲ್ ಹೊರಟೋಗುತ್ತೆ. ಸಿವಿಲ್ ಹೊರಟೋಗಿದ ತಕ್ಷಣ ನಿಮ್ಗೆ ನೆಕ್ಸ್ಟ್ ಲೋನ್ ಕೊಡಲ್ಲ. ಲೋನ್ ಸಿಕ್ಕಿಲ್ಲ ಅಂದ್ರೆ ನಿಮ್ ಕಟ್ಟೋದಕ್ಕೆ ಯಾರು ದುಡ್ಡು ಕೊಡಲ್ಲ. ನೀವು ಆಚೆ ಕಡೆ ಇಲ್ಲ ಕೈ ಸಾಲ ಮಾಡಿದ್ರೆ ಎಷ್ಟು ರೂಪಾಯಿ ಬಡ್ಡಿ ಕಟ್ತೀರಾ? ಆದ್ರೆ ನಮ್ಮಲ್ಲಿ ನೋಡಿ ನಿಮ್ಮಲ್ಲಿ ಆತರ ಏನು ಮಾಡಲ್ಲ. ನಾವು ಕ್ಲೀನಾಗಿ ದುಡ್ಡು ನೀವು ಕಟ್ಕೊಂಡು ಹೋದ್ರೆ ನಿಮ್ಗೆ ರಿನ್ಯೂವಲ್ ಮಾಡ್ತಾ ಇರ್ತೀವಿ. ರಿನ್ಯೂವಲ್ ಮಾಡಿದ್ರೆ ನಿಮ್ಗೆ ಕಟ್ಟಕ್ಕೂ ದುಡ್ಡು ಬರ್ತಾ ಇರ್ತೈತೆ ಅಲ್ವಾ? ಸತ್ಯ ಅಲ್ವಾ? ಹೌದು ಸರ್. ಹೌದು ಹೌದು ಅಂತ ಹೇಳ್ತೀರಲ್ಲಮ್ಮ. ದುಡ್ಡು ಕಟ್ಬೇಕಲ್ವಾ ನಮ್ಮ? ಅವತ್ತು ತಿಂದಿಲ್ವನಮ್ಮ ನೀವು? ಹಿಂದಿ ದಿವಸ ಇಲ್ಲ ಅಂತಂದ್ವಾ? ಮತ್ತೀಗ ಆ ಹೆಣ್ಮಕ್ಳು ಗಾಡಿ ಹಾಕೊಂಡು ತುಮಕೂರಿಂದ ಅಲ್ಲಿ ಬರ್ತಾರೆ. ಅಟ್ಲೀಸ್ಟ್ ನೀನು ಬಂದಿದ್ದೀರಾ ಮೇಡಮ್ ಅಲ್ಲಿಂದ ಅಂತ ಹೇಳಿ ಒಂದ್ 200 ರೂಪಾಯಿ ಪೆಟ್ರೋಲ್ ಕಾಸು ಕಟ್ ಕಳಿಸ್ತೀರಾ ಅಮ್ಮ? ಸಂಘ ಕಟ್ಟೋದು ಅಲ್ದಲೇನೆ ಚಿಲ್ಡ್ರೆ ಇರ್ಲಿಲ್ಲ ಅವತ್ತು ನನ್ಗೆ ಈ ಸಂಘಕ್ಕೆ ಕಟ್ಟಿಲ್ಲ 200 ರೂಪಾಯಿ ಹೇಳ್ತಾರಲ್ಲ ಸರ್. ನೋಡಮ್ಮ, ಸಾಲ ಎತ್ಕೊಂಡು ನಾವು ಹೊಳ್ತಾ ಇದ್ದೀವಿ ಸಾಲ ಕೊಟ್ಟು, ನೀನ್ ಸಾಲ ತಗೊಂಡು ನುಗ್ತಾ ಇದೀಯಾ? ನೀನ್ ಎಂತ ಮನ್ಸ್ತಿ ಇರ್ಬೇಕು ನೀನು? ನೀನ್ ಎಷ್ಟು ಅಲ್ಲ, ನೀನ್ ಎಂತ ಹಿಂಸೆ ಕೊಡ್ಬೇಡಿ ನಮ್ಗೆ, ಏನ್ ಮಾಡೋಣ? ಅಲ್ಲ, ನೀನ್ ಎಂತ ಜನ ಇರ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಈ ಪರಿಸ್ಥಿತಿಯಲ್ಲಿ ನಿಮ್ಮಂತವರಿಂದ ಇನ್ನೊಬ್ರು ಕೆಟ್ಟೋಗ್ತಾ ಇರೋದು ಇಲ್ಲಿ, ಗೊತ್ತಾಯ್ತಾ? ನಿಮ್ಮನ್ನ ನೋಡಿ ಇನ್ನೊಬ್ರು ತಡಿ ಲಕ್ಷ್ಮಮ್ಮ ಕಟ್ಟಿಲ್ಲ ನಾವೇ ಕಟ್ಬೇಕು ಅಂತ ಹೇಳಿ ಮಾಡ್ತಾ ಇದಾರೆ, ಗೊತ್ತಾಯ್ತಾ? ಎಲ್ಲ ಕಟ್ಟೇವ್ರೆ ನಿಮ್ಮಿಂದ ಇನ್ನೊಬ್ರು ಆತರ ಮಾಡ್ತಾ ಇದಾರೆ. ಕೊಡ್ರಿ ನಾನ್ ಕಟ್ತೀನಿ. ಯಾವಾಗ? ಏನ್ ನೀನ್ ಇಷ್ಟು ಹೋದಾಗ ಮಾತಾಡೋಣ, ದುಡ್ಡು ಇಟ್ಬಿಟ್ಟು ಮಾತಾಡಮ್ಮ. ಇಲ್ವಲ್ಲ ಇವಾಗ ಏನ್ ಮಾಡ? ನಾನ್ ತಂದು ಕೊಡ್ರಿ ನನ್ಗೆ. ಎಲ್ಲಾರು ಕಟ್ಟೇವ್ರೆ, ನಾನೇ ಕಟ್ಟಿಲ್ಲ ಅಂತ ಏನ್ ಮಾತಾಡ್ಬೇಡಿ ಸುಮ್ನತ್ರ. ಈಗ ಆಯ್ತು, ಯಾವಾಗ ಕಟ್ತೀಯಮ್ಮ? 5 ತಿಂಗಳಿಂದ ಅಲ್ಲ, 5 ತಿಂಗಳಿಂದ ಬೇಕಾ? ನಿನ್ ಮಕ ನೋಡು, ನಿನ್ ಮಕ ಹೆಂಗೈತೆ? 5 ತಿಂಗಳಿಂದ ಬೇಕಾ? ಅಯ್ಯೋ ಏನ್ ಬೈಕೊಂಬಿಡಿ ಹೋಗಿ ಸರ್. ಯಾವತ್ ಬಂದು ಮ್ಯಾನೇಜರ್ ಅವತ್ ಬಂದಿಲ್ವ ಲಕ್ಷ್ಮಮ್ಮ ನಾವು? ಅಯ್ಯೋ ಅಲ್ಲಿ ನೋಡಿದ್ದಮ್ಮ, ನೀನ್ ಕಟ್ಟಿದ್ಯಾ ನಿಜಮ್ಮ? ನಾನ್ ಕಟ್ಟಿಲ್ಲ. ಇಲ್ಲ ಕೊಡ್ತೀವಿ ಬಿಡಿ ಸರ್, ಇಷ್ಟಿಷ್ಟೇ ಆಗ್ಲಿ ಹಾಕ್ತೀವಿ. ಇಲ್ಲ ಆತನ ಆಗಲ್ಲ. ಇಷ್ಟಿಷ್ಟೇ ಆಗತ್ತೆ. ಭಿಕ್ಷೆ ಕೊಡ್ತಿದ್ಯಾ ನೀನು? ಭಿಕ್ಷೆ ಬರ್ತಿದೀವಮ್ಮ, ಎಷ್ಟಿಷ್ಟೇ ಕೊಡ್ತೀವಿ ಅನ್ನಕ್ಕೆ. ನೀವ್ ಕೊಡಿಯಮ್ಮ, ನೀವೇನ್ ಮಾತಾಡ್ಬೇಡಿ. ನೀವೇ ಯಾರಮ್ಮ ಮಾತಾಡೋದು? ನಾವೇನ್ ಹಂಗಂತ ಇಲ್ಲ, ಒಂದೊಂದ್ ಕಂತಿಂದೆ ಆಗ್ಲಿ ಹಾಕ್ತಿವಿ ಬಿಡಿ. ಆಕೆ 5 ತಿಂಗಳಿಂದ ಹಾಕ್ಬೇಕಾ? ಅಯ್ಯೋ ಆಗ ಬನ್ನಿ, ಎಷ್ಟು ನಮ್ಮ ಮೇಲೆ ಅದು ವರಿ. ನೋಟಿಸ್ ಕಳಿಸ್ತೀವಿ. ನೀವು ನೋಟಿಸ್ ಕಳಿಸ್ತೀನಿ. ನೋಟಿಸ್ ಬಂದು ಕೋರ್ಟಲ್ಲಿ ಮಾತಾಡ್ಕೊಳ್ಳಿ ನೀವು, ಆಯ್ತಾ? ಹಂಗೆ ಮಾಡಿ ಬಿಡಿ ಸರ್. ಆಯ್ತು ಬಿಡು. ನಿಮ್ಗೆಲ್ಲ ಒಂದೊಂದು ಸ್ವಲ್ಪ ದಿವಸ ಮಾಡ್ಬೇಕು ನಿಮ್ಗೆ. ನೀವು ಕಳ್ರುಗಳು ಆಗ್ಬಿಟ್ಟಿದ್ದೀರ, ಕಳ್ರು. ಅಯ್ಯೋ ಸರ್, ನಾನೇನು ಇಲ್ಲೇ ಇದ್ದೀನಿ, ಸ್ಕೂಲ್ ಹತ್ರನೇ ಇದ್ದೀನಿ. ಕಳ್ರಾಕಾಗ್ಲಿ. ಆಯ್ತು ಇಕ್ಕು, ನಿಮ್ಮ ಹತ್ರ ಮಾತಾಡೋ ಗೊತ್ತೈತೆ ನಮ್ಗೆ. ಆಯ್ತು, ಯಾವನ ಕೊಡ್ತೀವಿ ಬಿಡಿ ಸರ್, ಬೈಬೇಡಿ. ಹಲೋ, ನಮಸ್ತೆ ಸರ್. ಯಾರು ಸರ್, ನಿಮ್ಮಂತವ್ರಿಗೆಲ್ಲ ದೇವ್ರು ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್. ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಹಂಗೆಲ್ಲ ಅತಿ ಆಸೆ ಜೊತೆಗೆ ಹೇಳು ಅಂತಾರೆ. ಅಲ್ಲ ಸರ್, ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್, ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು. ಏನ ದೇವ್ರ ಕಡೆ ಮಾತ್ಬಿಡಿ, ನಮ್ದೇನಿತ್ತು? ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು ಸರ್? ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ವಿಧಾನಸೌಧ ಅರ್ಧ ಹೊತ್ತು 3 ಗಂಟೆ ಬೆಳಕರ್ದೈತಿ. ಅಲ್ಲ ಅಣ್ಣ,
ಇಲ್ಲ ನಾವು ಆಂಬುಲೆನ್ಸ್ ನೋಡ್ತಾರಲ್ಲ ಇದು ನೋಡ್ತೇವೆ ನಾವು. ಏನ್ ಹೇಳಿ? ರಾಕೆಟ್ ಮಾತ್ರ ನಾವು ಓಡ್ತಾ ಇದ್ದು. ಸಾರ್ ಖಂಡಿತ ಹೇಳೋದಲ್ಲ ಸಾರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಾಗ್ಲು ಸರ್, ನೀವೇನ ಆಕ್ಸಿಡೆಂಟ್ ಅಲ್ಲಿ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ, ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಆಗಿ ಕಳ್ಳು ಪಚ್ಚಿ ಎಲ್ಲ ಈಚಿಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೇನ ನಾವು ಕುಯ್ದಿ ಮೂಟೆ ಕಟ್ಟಿ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದು ಹೇಳಿ. ಅಲ್ಲಣ್ಣ, ಅಷ್ಟೇ ಫಾಸ್ಟ್ ಆಗಿ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು. ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡ್ಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧದಾಗೆ 10 ಫ್ಲೋರ್ ಮನೆ ಕಟ್ಟಿದ್ದೀನಿ. ನಿಮ್ಮ ಮನೆ ಎಲ್ಲ ಹಾಳು ಮಾಡಿ ನಿಮ್ಮ ಮನೆ ಬೆಂಕಿ ಇಚ್ಚಿ ಯಾಕೆ ನಾನು ಕಲ್ಲು ಪಚ್ಚಿ ಬರ್ಬೇಕು? ಅದೇ ನನಗೇನೋ ತಲೆಗೆಟ್ಬಿಟ್ರೆ. ಕಾಫಿ ಕೊಡ್ರಿ, ಅಲ್ಲಿ 6:30 ಹಾಲು ಕರಿಬೇಕು. ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟಿ ಮುಚ್ತ ಕಣ ಬಿಡತ್ತ. ಅಲ್ಲ ಎಲ್ಲ ಚೆನ್ನಾಗಿತ್ತ ಬಾಡಿ ಅಂತ ಅಂದು. ಯಾಕಣ್ಣ ಏನಾಗುತ್ತೆ? 10 ವರ್ಷ ಇನ್ನೂ 10 ವರ್ಷ ಆಗಿತ್ತು ಅಷ್ಟೇ ಕಣ. ಈ ಫೆಬ್ರವರಿ 5ನೇ ತಾರೀಕು ಬಂದಿದ್ರೆ ಆಗದ್ ಅಷ್ಟೇ ಕಣ. ಫೆಬ್ರವರಿನೇನಾ? ಇವತ್ತಿಗೆ ಕರೆಕ್ಟಾಗಿ 10 ವರ್ಷ ಆಯ್ತಣ್ಣ. ಇನ್ನೊಂದು 10 ವರ್ಷ ಮಡಿಗಾಗಿಲ್ವಾ? ನನ್ನೆಗಂತೀರಾ? ಮತ್ತೀಗ ಸತ್ತೋಗ್ ಮುಚ್ಚಿರ ತಿರ್ಗಾ ತೆಗಿಯಕ್ಕಾಗುತ್ತೆ ಅಣ್ಣ ಮತ್ತೀಗ? ಅಲ್ಲ 10 ವರ್ಷ ಯಾರನ್ನ ಮಡಿಕೊಂತಾರ ಅಂತ ಕೇಳಿದ್ ನಾನು. ಅಲ್ಲಣ್ಣ, ನೆಂಟ್ರುಗಳು ಬರೋದ್ ಲೇಟ್ ಆಗೋಯ್ತಣ್ಣ. ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದ್ರ ಲೇಟ್ ಆಗ್ಬಿಡ್ತು. ನೀನ್ ಹೇಳ್ತಾ ಧಾರವಾಡ ತಲೆ ಕೆಡ್ಸಿಕ್ತೇನೆ ಸುಮ್ಮಿರಮ್ಮ, ನಾವೆಲ್ಲ ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಅಣ್ಣ ನೀವೇನ ಮಾತು ಇವ್ರೆ ಧಾರವಾಡ ಅಂದ್ರಲ್ಲ, ಶಿವಮೊಗ್ಗ. ನಾವು ಮನೆ ಕಿತ್ತಾಕಿದಾಗ ಕೆರೆ ಕಡೆಗೆ ಹೋಗ್ತೀವಿ. ನೀವು ಆತರ ಬಾತ್ರೂಮ್ ಹೋಗ್ತಾರಲ್ಲ, ನಿಮ್ ಹೆಣ್ಮಕ್ಳು ನಿಮ್ ನೋಡ್ರಿ ಅವ್ರಿಗೊಂಥರ ಆಗಲ್ವಾ? ಬಿಚ್ಕೊಂಡು ಕೆರಳ ಕೂತ್ಕಂತಿರಲ್ಲ. ಬೇಲಿ ಚೆಂದೆ ಬೇಲಿ ಹಂಗೆ ಮಾಡ್ಬಿಡೋದಲ್ಲ, ಚೆಂದೆ ಕೂತ್ಕೊಂತೀವಿ. ಸೊಳ್ಳೆ ಪಳ್ಳೆ ಕಡಿಯಲ್ವಾ? ಕಡಿತಾವೆ, ಬೆಳಗ್ಗೆ ಟೈಮ್ ನೋಡ್ರಿ ಕಡಿತಾವೆ ಸೊಳ್ಳೆ ಅವನು ಕಡಿತಾವೆ. ಅದು ಎಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ ನೀವು? ಸೊಳ್ಳೆ ಬದಿ ತಗೊಂಡೋಗಿರ್ತಾರೆ ಇಲ್ಲಿಂದಾನೆ? ಕೆರೆದಾಗ ಸೊಳ್ಳೆ ಬದಿ ತಗೊಂಡೋಗ್ತಾರೆ. ಹೌದಾ? ಆ ಸೊಳ್ಳೆ ಬದಿ ಕಡ್ದಾಗ ಏನ್ ಮಾಡ್ತೀರಾ ಅಲ್ಲಿ ನೀವು ಬೈಲಲ್ಲಿ ಕೆರೆ ಹತ್ರ? ಪಂಚೆ ಹೊತ್ಕೊಂತೀವಿ. ಪಂಚೆ ಇರ್ಬೇಕಲ್ಲ ಬಾತ್ರೂಮ್, ಅದನ್ನ ಹೊತ್ಕೊಂತೀವಿ ಹಂಗೆ ನಮ್ಮ ಮೈ ಮೇಲೆ. ಹಂಗೆ ಬಿಚ್ಬಿಟ್ಟು ಹಂಗೆ ಮೈ ಮೇಲೆ ಹೊತ್ಕೊಂಡ್ಬಿಡ್ತೀರಾ? ಅದು ಏನ್ ಲೆಟ್ರಿನ್ ಪಟ್ರಿನ್ ಆಗೋಗ್ಬಿಟ್ರೆ ಪಂಚೆ ಎಲ್ಲ ಹಂಗೆ ಒಡ್ಸ್ಕೊಂತೀರ? ಅದೇನೆ ಇಲ್ಲ ಬಾತ್ರೂಮ್ ತೊಳ್ಕಣಕ್ ಹೋಗ್ತಿರಲ್ಲ, ಅದ್ರ ಮುಗುರುಸ್ ಗಿಗುರುಸ್ ನೀರೊಳಗೆ ಯಾವತ್ತು ಬಿದ್ದಿಲ್ವಾ? ನೀರೊಳಗೆ ಬಿಡ್ತೀವಿ ನಾವು. ಚಪ್ಪಲಿ ಬಿಟ್ಬಿಟ್ಟು ಗಾಡಿ ಚಪ್ಪಲಿ ಬಿಟ್ಬಿಟ್ಟು ನೀರೊಳಗೆ ನೀರು ಚಾನಲ್ ಬಂದಿದ್ರೆ ತುಂಬಿದೆ ಕೆರೆ. ನೀರೊಳಗೆ ಹೋಗಿ ನೀರ್ ಬಿಟ್ಟು ಬರ್ತೀವ್ರಿ. ಅದ್ರ ನೀರೊಳಗೆ ಮಾಡ್ಬಿಟ್ಟು ಅದೇ ನೀರೊಳಗೆ ತೊಳ್ಕೊಂಡ್ಬಿಡ್ತೀರಾ? ಇಲ್ಲ ಇಲ್ಲಿ ಗಿಡ ಮರ ಇರ್ತಾವಲ್ಲ, ಇದು ಕಡೆ ಕೆರೆ ರೋಡ್ ಮಾತ್ರ ಗಿಡ ಮರ ಅವು ಇರ್ತಾವಲ್ಲ, ಯಾಕೆ ಈಗೀಗ ನಾವು ಕಾಣಿಸ್ಬೇಕು ಇದು ಒಂದ್ ಕಡೆ ಹೊರಗಡೆ ಇದು ಹೊಟ್ಟೆ ಕೆಳಗೆ. ಹಂಗಾರ ನಿಮ್ ಕಿಡ್ನಿ ಹೋಗೈತ ಒಂದು ಅಂತ ಏನು ಹೊಟ್ಟೆನಾಗ ಹಂಗ ಆಗತ್ತೆ ನೋವಾದಂಗೆ ರೇ. ಇಲ್ಲ ರೀಸಸ್ ಫಸ್ಟ್ ಮಾಡ್ತೀರಾ ಇಲ್ಲ ಹೇಳ್ತೀರಾ? ಫಸ್ಟ್ ಎರಡು ಒಂದೇ ಸರಿ ಮಾಡ್ಬಾರ್ದು. ರೇ ನಿಮ್ ಒಳ್ಳೇದಕ್ಕೆ ಅಲ್ವನ್ರಿ ಹೇಳ್ತಿರೋದು, ನನ್ನ ಒಳ್ಳೇದಕ್ಕೆ ಹೇಳ್ತಾ ಇರೋದು. ನಾವು ಈಗ ನಿಮ್ಗೇನೋ ತೊಂದರೆ ಆಗುತ್ತೆ, ನಿಮ್ಗೆ ಒಳ್ಳೇದಕ್ಕೆ ನಾವ್ ಹೇಳ್ತಾ ಇರೋದು. ಏನಿಲ್ಲ ಅದು ಯಾರಿಗೂ ಅದನ್ನ ಮಾಡ್ತೀವಿ. ಇಲ್ಲ ನೀನು ನಾಳೆದ ಏನ್ ಮಾಡ್ತೀವಿ ಗೊತ್ತೇನಪ್ಪ ನರಸಿಂಹರಾಜು?
ಅದು ರೀಸರ್ಚ್ ಮಾಡಕ್ ಹೋಗ್ಬೇಡ, ಅದ್ಮಿ ಹಿಂಗೆ ಹಿಡ್ಕೊಂಬಿಡು ಕೈಯಾಗೆ. ಫಸ್ಟ್ ಲೆಟ್ರಿನ್ ಮಾಡ್ಬಿಟ್ಟು ಆಮೇಲೆ ರೀಸರ್ಚ್ ಮಾಡು. ಆಗತ್ತೆ ಸರ್, ಬೆಳಿಗ್ಗೆ ಟೈಮ್ ಆಗುತ್ತೆ. ಏನಪ್ಪಾ ತಾನೇ ಆಗುತ್ತಲ್ಲ ರಿಸರ್ಚ್ ಆಗುತ್ತೆ ಬೆಳಿಗ್ಗೆ ಟೈಮ್. ನೀನು ಹಂಗ್ ಮಾಡಿದ್ರೆ ಏನ್ ಮಾಡ್ಬೇಕು ಗೊತ್ತಾ, ಫಸ್ಟ್ ಕೈಯಲ್ಲಿ ಅದ್ಮಿ ಹಿಡ್ಕೊಂಡ್ಬಿಡು, ಲೆಟ್ರಿನ್ ಮಾಡ್ಬಿಟ್ಟು ಅದೇ ಉಚ್ಚೆನೆ ಎಡಗೈಗೆ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಅದೇ ನೀರಾಗ ತೊಳ್ಕೊಂಡ್ರೆ ತಿರ್ಗಾ ಕಾಯಿಲೆ ಬರಲ್ಲ ತಿರ್ಗಾ ಅದ್ ನಿಂಗೆ. ಅದೇನ್ ಇನ್ನು ಒಂದು ಜಗ್ಗ ಪಗ್ಗ ತಗೊಂಡೋಗಿ ಹಿಡ್ಕೊಂಡು ಬಿಟ್ರೆ ಅದನ್ನ ಹಿಡ್ಕೊಳಕಾಗುತ್ತೆ. ಇಲ್ಲ, ಒಂದು ಖಾಲಿ ಬಾಟ್ಲಿ ತಗೊಂಡೋಗ್ಬಿಡು, ಅದಕ್ ಖಾಲಿ ಬಾಟ್ಲಲ್ಲಿ ಕುಯ್ಕೊಂಡ್ಬಿಟ್ಟು ಅದೇ ಇದ್ರಲ್ಲಿ ತೊಳ್ಕೊಂಡ್ರೆ ಅದು ನಿಮ್ದು ಕಲ್ಮಶ ಎಲ್ಲ ಹೋಗುತ್ತೆ ಮೈಯಾಗಿರೋದು. ನೋಡಂತ ಬೆಳಿಗ್ಗೆ ನೋಡಂಗ್ ಮಾಡ್ತೀವಿ, ಬೆಳಿಗ್ಗೆ ಹಂಗ್ ಮಾಡ್ತೀವಿ ನೋಡಂತ ಹೇಳ್ತ. ಬಿಸ್ಲರಿ ಖಾಲಿ ಬಾಟ್ಲು ತಗೊಂಡೋಗಿ ಎಲ್ಲ ಮಣ್ಣಿಗೋಗಿದ್ದು ಯಾಕೋ ತಲೆ ಹೊಡ್ಕೊಂಡಂಗ ಆಯ್ತು, ಮನಿಕೊಂತೀವಿ. ಇದು ಇನ್ನೇನು ಅದ್ರಾಗ ಏನೈತಿ, ಇನ್ನೇನು ಇಷ್ಟೆಲ್ಲ ಹೇಳಿದ್ರು ನಮ್ಗೇನು ಒಂದು ಹೆಲ್ಪ್ ಮಾಡ್ಲಿಲ್ಲ ಬಿಡ್ರಿ ನೀವು. ಇಷ್ಟೆಲ್ಲ ನಾವ್ ಹೇಳಿದ್ರು ನಮ್ಗೊಂದ್ ಹೆಲ್ಪ್ ಮಾಡ್ಲಿಲ್ವಲ್ಲ ನೀವು. ಯಾರು ಹೇಳಿ ನೀವು? ನಾನ್ರಿ ಕಲಾವಿದ್ರು ಚಂದ್ರಶೇಖರ್. ಊಟ ಆಯ್ತು, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡೋದು? ನಿಮ್ಮನೆ ಹತ್ರ ಬರ್ಲಾ ಓಡಾಡ್ಕೊಂಡ್ ಹಂಗೆ ಕಾರ್ ತಗೊಂಡು? ನಾಯಿಗಳಿದ್ರೆ ಏನ್ ಮಾಡೋಣ? ನಾಯಿಗಳು ಬೆಂಗ್ಳೂರ್ಗೆ ಹೋಗೋಣ, ಬರ್ತೀರಾ ಈಗ? ಇಲ್ಲ ಸರ್ ಬರಲ್ಲ, ಇಲ್ಲಿ ನಾಯಿಗಳಿದೆ. ಅಲ್ಲ ರೀ, ಬೆಂಗ್ಳೂರ್ಗೆ ಹೋಗೋಣ, ಬರ್ತೀರಾ? ಅಲ್ಲಿ ಯಾವ್ದಾರ ನೋಡೋಣ, ಬೆಂಗ್ಳೂರಲ್ಲಿ ಇಬ್ರು ಎಂಜಾಯ್ ಮಾಡೋಣ. ಇಲ್ಲ ಸರ್, ನಮ್ದು ಇಲ್ಲಿ ನಮ್ಮ ಮನೆಗೆ ಮಕ್ಳು ಮರಿ ಇದಾವೆ, ನಮ್ ಮಗಾರಿದಾರೆ, ಹಂಗೆಲ್ಲ ಇಲ್ಲ, ನಾವ್ ಬರಲ್ಲ. ನೋಡಿ ಯಾರನ್ನ ನಿಮ್ಮ ಹತ್ರ ಆತ್ಮೀಯರನ್ನ ಯಾರನ್ನ ಕರ್ಕೊಂಡು ಹೋಗಿ. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡು ಹೋಗಿ ಇದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ ಆಗಲ್ಲ. ಈ ಕೆಲ್ಸ ಮಾಡ್ಬೇಕು ಅಂದ್ರೆ ನೀವು ನಾವಾದ್ರೆ ಈಗ ನೀವು ಅದ್ರಾಗ ಅನುಭವಸ್ಥರು ಅಲ್ವಾ? ಅವರು ನರಗ್ನಲ್ಲಿ ಕೃಷ್ಣಪ್ಪರು ಹೇಳಿದ್ರು, ಅಯ್ಯೋ ಅಣ್ಣ ಅವನು ತುಂಬಾ ತುಂಟ, ಅವನು ಒಳ್ಳೊಳ್ಳೆ ಇದು ಮಾಡಿದಾನೆ, ಯಾರೋ ಲಕ್ಷ್ಮಮ್ಮ ಅಂತೆ ಲಲಿತಮ್ಮ ಅಂತೆ ಸಖತ್ತಾಗಿ ಎಲ್ಲ ಯೂಸ್ ಮಾಡಿದಾನೆ, ಅವನು ರಸಿಕಾನೆ ಅಂತ ಅಂದ್ರು, ಹೇಳಿದ್ರು. ಹಂಗಾಗಿ ನೀವು ಅನುಭವ ಇರೋದ್ರಿಂದ, ನಾವು ಅನುಭವ ಇರೋದ್ರಿಂದ ಹೋದ್ರೆ ಹೆಂಗೆ ವೆರೈಟಿ ಮಾಡ್ಬೋದು, ಮಜಾ ಮಾಡ್ಬೋದು. ನೀವ್ ಹೇಳ್ಕೊಡ್ತೀರಾ ಈ ತರ ಎಲ್ಲ ಹಿಂಗೆ ಮಾಡ್ಬೋದು ಅಂತ ಅಲ್ವಾ? ಇಲ್ಲ ಇದು ಹೇಳಿ ಮಾಡ್ತೀವಿ ಬಿಡಿ. ಬೆಳಿಗ್ಗೆ ಏನ್ರಿ ಅಪರೂಪಕ್ಕೆ ಮಾಡಿದೀನಿ, ನೀವು ನಾಳೆ ಕಟ್ ಮಾಡ್ತಿದ್ದೀರಾ? ಇಲ್ಲೆಲ್ಲ ಊರದು ಮನಿಕೊಂಡಿದಾವೆ, ಬೆಳಿಗ್ಗೆ ಮಾಡ್ತೀವಿ ಬಿಡಿ, ಬೆಳಿಗ್ಗೆ ಮಾಡ್ತೀವಿ. ನರಸಿಂಹರಾಜು, ನರಸಿಂಹಸ್ವಾಮಿ ಮೇಲೆ ಆಣಿ ನೀವು ಕಟ್ ಮಾಡಿದ್ರೆ ಅಲ್ಲ? ಯಾಕೆಂದ್ರೆ ಈಗ ಯಾವ ನಿಮ್ಮೂರಾಗ ಒಂದ್ ಏನ ನೋಡ್ತೀರಾ ಯಾವ್ದನ? ಇಲ್ಲೆಲ್ಲ ಹಿಂಗ್ ಮಾತಾಡ್ಬೇಕು ಹೋದ್ರೆ ಅಲ್ಲೇ ಅವ್ರ ಮನೆಯವ್ರೇನ ಅವ್ರ ಹತ್ರ ಹತ್ಕೋತಾರೆ, ಎಲ್ಲ ಅಲ್ಲೇ ಫೋಟೋಗಳು ತಕ್ಕಂತಾರೆ, ಮೊಬೈಲ್ ವಿಡಿಯೋ ಮಾಡ್ಕೊಂತಾರೆ ಅಂತ ಹೋಗಿ. ಈಗ ನಾವು ಮನೆಗ್ ಮಕ್ಳು ಮರಿ ಮಾಡಿಕೊಂಡು ಹಂಗೆಲ್ಲ ಹೋದ್ರೆ ನಾಳೆ ನಮ್ ಮುಂದೇನು ಅಂತಾರೆ ಎಲ್ಲ ಕೊಲ್ತಾಂಡೇಶಲ್ ಅವ್ರು. ಅಲ್ಲ ನೀ ಯಾವ್ದನ ಪ್ಲೀಸ್ ನಮ್ಗೊಂದ್ ಯಾವ್ದನ ಇವತ್ತಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡ್ರಿ, ಯಾವ್ದನ ಒಂದೇ ಒಂದು. ಸರ್ ಅಲ್ಲಲ್ಲ ನೀವು ಇದೇನು ನಾವು ನೋಡಿ ನಮ್ಗೆ ಮಾತ್ರೆ ನುಂಗಿದೀನಿ, 2 ಮಾತ್ರೆ ನುಂಗಿದೀನಿ, ನಮ್ಗೆ ಎಷ್ಟು ತಲೆ ಹೊಡ್ತಾ. ನಾನು ಖಂಡಿತ ಬೇರೆ ಮಾತಾಡ್ತೀನಿ. ನಮ್ಗೆ ಆ ಟೈಪ್ ಕಲ್ಲ ನಾವು ಏನು ಇದು ದಳ್ಳಾಳಿ ಇದನ್ನ ತಿಳ್ಕೊಂಡಿದ್ರಿ ನಮ್ಮನ್ನ. ಅಲ್ಲ ನೀವು ನೋಡಿ ಇದು ಯಾವ್ದನ್ನ ಒಳ್ಳೆ ರೀತಿಲಿ ಮಾತಾಡಿ, ಆದ್ರೆ ನಮ್ಗೆ ಬಾರಿ ಏನೇನೋ ಕೆಟ್ಟ ಮಾತು ಬರ್ತವೆ. ಅಲ್ಲ ನರಸಿಂಹರಾಜು ಅವರೇ, ಈಗ ನಾವು ಕೃಷ್ಣಪ್ಪರ್ ಏನಂದ್ರು ಅಂದ್ರೆ, ಅವ್ರು ಯಾರು ಲಲಿತಮ್ಮ ಲಕ್ಷ್ಮಮ್ಮ ಅವ್ರನ್ನೆಲ್ಲ ನೀವ್ ಯೂಸ್ ಮಾಡಿ ಬೇಕಾದ್ರೆ ಅವ್ರದ್ದು ಯಾರ್ದನ ಒಬ್ರು ನಂಬರ್ ಕೊಟ್ರೆ ನಾವೇ ಅಲ್ಲಿಗೆ ಹೋಗ್ಬಿಡ್ತೀನಿ ಡೈರೆಕ್ಟ್. ಲಲಿತಮ್ಮನ ನಂಬರ್ ಕೊಡ್ತೀರಾ? ನಮ್ಗೆ ಯಾವ್ರು ಯಾತ್ರದ್ದು ಏನು ನಾವು ಗೊತ್ತಿಲ್ಲ. ನಿಮ್ಗೆ ಅದನ್ನ ನಿಮ್ಮ ಚಾಲೆಂಜ್ ಬಿಟ್ಟಿತ್ತು, ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ಅದನ್ನ ಇದು ಮಾಡಿ ಇನ್ನೊಬ್ರಿಗೆ ಹೇಳಿ ಅವರಿಂದನ ಎಲುಪ್ ತಗೊಂಡು ಮಾಡೋದು, ಅದು ತರವಲ್ಲ ಅದು. ಅಲ್ಲ ಈಗ ಲಕ್ಷ್ಮಮ್ಮಂದ ಯಾರ್ದನ ಅವ್ರದನ ನಂಬರ್ ಕೊಡ್ತೀರಾ? ಹೋಗ್ತೀನಿ. ಇಲ್ಲ ನಮಗ್ ಗೊತ್ತಿಲ್ಲ ಸರ್, ನಮ್ಗೆ ಯಾವ್ದು ಗೊತ್ತಿಲ್ಲ ನಮ್ಗೆ. ಕೃಷ್ಣಪ್ಪರ್ ಹೇಳಿದ್ರಲ್ರಿ ನಿಮ್ಗೆಲ್ಲ ಗೊತ್ತಂತೆ.
ಕೃಷ್ಣಪ್ಪ ನಂಬರ್ ಕೊಡ್ತೀನಿ, ನಾಳೆ ಫೋನ್ ಮಾಡಿ. ಕೃಷ್ಣಪ್ಪರ್ ನಂಬರ್ ನನ್ನ ಹತ್ರನೇ ಇದೆ, ಹಾ ಬೇಕಾದ್ರೆ ಅವರೇ ಮಾತಾಡ್ತಾರ ನೋಡ್ರಿ. ಇಲ್ಲ ಲೈನ್ಗೆ ಹಾಕ್ತೀನಿ ತಡೀರಿ, ಒಂದ್ ನಿಮಿಷ ಹಂಗೆ ಇರ್ರಿ. ಕೃಷ್ಣಪ್ಪ ಇಲ್ಲ ಇಲ್ಲ ಬೇಡ, ನಮ್ಗೆ ತಲೆ ಮಾಡ್ತಾ ಮಾಡ್ಬೇಡಿ. ಇವಾಗ ನಾವು ನಾವೆಲ್ಲ ಇವಾಗ ಮಾತಾಡ್ರಿ ಮಂಜು ಅವರೇ. ಕೃಷ್ಣಪ್ಪ ಕೃಷ್ಣಪ್ಪ ಮಾತಾಡೋದು ಯಾರು? ಕೃಷ್ಣಪ್ಪ ಯಾರು ಕೃಷ್ಣಪ್ಪರ ಏನ್ ಮಾಡ್ತೀವಿ? ಇವ್ರೆ ಕೃಷ್ಣಪ್ಪರೇ ಸ್ವಾಮಿ, ಇವೇ ಕೃಷ್ಣಪ್ಪ ಮಾತಾಡೋದು. ಎಲ್ಲಿದ್ದೀರಾ? ಹೇಗಿದ್ದೀರಾ? ಏನ್ ನೋಡಿ ಚಂದ್ರಶೇಖರ್ ಹೇಳಿ, ಬೇರೆ ಫೋನ್ ಮಾಡ್ತೇವೆ ಮಾತಾಡ್ಬೇಕಂದ್ರೆ ಏನು? ಹಾ ಏನ್ ಹೇಳಿದ್ದ ನೀವು? ನನಗೆ ಮಾಡ್ಬೇಡಿ, ನನಗೆ ನಾನು ಬೆಳಗ್ಗೆ ಮಾಡ್ತೀನಿ ಬಿಡೋಣ. ಕೃಷ್ಣಪ್ಪಣ ಮಾತ್ ಹೇಳ್ರಿ ಏನನ್ನ. ನರಸಿಂಹೇಶ, ನರಸಿಂಹೇಶ ಹಲೋ, ಏನಾದ್ರೆ ಚಂದ್ರಶೇಖರ್ ಅದೇ ಫೋನ್ ಮಾಡೋದು, ಮಾತಾಡಪ್ಪ ಯಾರು ಒಂಚೂರು ವ್ಯವಸ್ಥೆ ಮಾಡ್ಕೊಡು. ಸ್ವಾಮಿ ಬೆಳಿಗ್ಗೆ ಮಾಡ್ತೀನಿ. ನನಗೆ ಈಗ ನನಗೆ ತಲೆ ಬಿಸಿ ಆದಂಗೆ ಐತೆ, ನಾನು ಬೆಳಿಗ್ಗೆ ಮಾಡ್ತೀನಿ. ಬೆಳಿಗ್ಗೆ ಆಗಲ್ಲ, ಅವರೆಲ್ಲ ಬೇರೆ ಬರ್ತಾರೆ ಬೆಳಿಗ್ಗೆ. ತಲೆ ಮಾಡ್ತೀನಿ ನಾನು. ನಿಮ್ಗೆ ಕುಡ್ಗಿಡ್ತಿದ್ದೀರ ನೀವು? ಯಾರು ಕುಡಿದಾರ? ಹಲೋ, ನೀವು ಹೆಂಗಾರ ಮಾಡ್ತೀರಿ? ನಮ್ಗೆ ಫೋನ್ ಮಾಡ್ತಾರೆ ಇಲ್ಲಿ ನಮ್ಮ ಮನೆಯಿಂದ ಆಚೆ ಮುಖ್ಯವ್ರು. ನೀವು ಹೆಂಗಾರ ಮಾಡ್ತೀರಿ? ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಕುಂತಿದ್ದೀನಿ. ಬನ್ನಿ ಅಂದ್ರೆ ಇವನ್ ತುಂಬಾ ಟಾರ್ಚರ್ ಕೊಡ್ದ ಕರ್ಜಿ. ನನ್ನ ನಿಮ್ಮ ಅಮ್ಮ ನನ್ನ ಬೈತೇನೆ. ನಿಮ್ಮ ಅಮ್ಮನ್ ನೀನ್ ಹೆಂಗಾರ ಮಾಡ್ಕೊಂಡು ನಮ್ಗೇನಾಗ್ಬೇಕಾಯ್ತು ಅವ್ನು ಕಟ್ಕೊಂಡು. ಅಲ್ಲೂ ಎಲ್ಲಿದ್ದೀರಾ ಅಂದ್ರೆ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಒಂದ್ ಸ್ವಲ್ಪ. ಅಲೋ ಬನ್ನಿ, ಮನೆ ಹತ್ರ ಬನ್ನಿ. ಬಿಡು ಲೋಪರ್ ನನ್ ಮಗನೇ, ಬಿಡು ನನ್ನ, ಬಿಡು ನನ್ನ. ನಾನ್ ಬರಲ್ಲ ಬಿಡು, ನಾನ್ ನೋಡೋ ಡ್ರೆಸ್ ಎಲ್ಲ ಅರ್ಧೋಕೈತೆ ಬಿಡು. ಬನ್ನಿ ಅಂದ್ರೆ ಮನೆ ಹತ್ರ ಬನ್ನಿ. ಏನು ಇದೇನಿದೆ ಸೂಳೆ ಕೆರೆ ಗೊತ್ತಲ್ಲ, ನಮ್ಮ ಉಳಿಸ್ಕೊಂಡು ಹೆಂಗಾರ ಮಾಡ್ಕೊಳ್ರಿ. ನನಗೆ ಫೋನ್ ಮಾಡ್ತೀರಾ? ಬಾರಲೇ ಯಾವನ ನೀನು? ಲೈ ನರಸಿಂಹರಾಜ, ಐ ಬಾರ ತಾಕಿದ್ರೆ ಹುಟ್ಟಿದ್ರೆ ಲೈ ನಿಮ್ಮ ನಮ್ಮನ್ನ ನನಗೆ ಫೋನ್ ಮಾಡ್ತೀನಿ. ನಿಮ್ಮ ಅವತ್ ನೀ ಕಳ್ಸಿರ್ಲಿಲ್ವನಲ್ಲ, ಇವತ್ತು ಕಳ್ಸಲೇ. ಬನ್ನಿ ಅಂದ್ರೆ ಜಲ್ದಿ ಮನೆ ಹತ್ರ ಬಿಡು ಲೋಪರ್ ನನ್ ಮಗನೇ. ನಾನು ಬರಲ್ಲ, ನಾನು ಇವೆಲ್ಲ ಬಿಟ್ಬಿಟ್ಟಿದ್ದೀನಿ. ಹಲೋ ಹಲೋ, ಲಕ್ಷ್ಮಣ್ ಕೊಡ್ರಿ. ಅನ್ಸುತ್ತೆ ಅರ್ಥ ಆಗಲ್ವಾ? ಲಕ್ಷ್ಮಣ್ ಕೊಡಮ್ಮ. ನೀನ್ ಏನಮ್ಮ ಹಿಂಗ್ ಮಾತಾಡ್ತಿದ್ಯಾ? ಲಕ್ಷ್ಮಮ್ಮ ಇಲ್ಲ ಅಂತ ಹೇಳೋದು ಅರ್ಥ ಆಗಲ್ವ? ಲಕ್ಷ್ಮಮ್ಮ ಬಂದು ಕೊಟ್ಟಿದ್ವಿ. ಹಲೋ ಹಲೋ ಲಕ್ಷ್ಮಣ್ ಅವರೇ ನಮಸ್ಕಾರ. ನಾವು ಮುತ್ತೂಟ್ ಫೈನಾನ್ಸ್ ಇಂದ. ಸರಿ ಸರ್. ಎಲ್ರಿ ಲಕ್ಷ್ಮಣ್ ಅವರೇ ದುಡ್ಡೇ ಕಟ್ಟಿಲ್ಲ? ಆಗ್ತೀವಿ ಬಿಡಿ ಸರ್, ಒಂಚೂರು ಯಾವ್ದೋ ದುಡ್ಡು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಏನಮ್ಮ ಬರೇ ಇದೆ ಹೇಳ್ಬಿಟ್ರ? ಮೊನ್ನೆ ಕುಕ್ಕರ್ ಕಟ್ ಕಳ್ಸಿದ್ದೀರಾ? ಬಾರಿ ಹಿಂಸೆ ಮಾಡಿದ್ರೆ ಸರ್, ನಾನು ಇನ್ನೇನ್ ಮಾಡ್ಲಿಕ್ಕೆ. ಕುಕ್ಕರ್ ಕೊಟ್ರೆ ನೀವು ಅದ್ರಲ್ಲಿ ಅಕ್ಕಿ ಬೇಯಿಸ್ಕೊಂಡು, ಚಿತ್ರಾನ್ನ ಮಾಡ್ಕೊಂಡು, ಪುಳಿಯೋಗರೆ ಮಾಡ್ಕೊಂಡು, ಪಲಾವ್ ಮಾಡ್ಕೊಂಡು, ಚಿಕನ್ ಮಾಡ್ಕೊಂಡು, ಮಟನ್ ಮಾಡ್ಕೊಂಡು ಎಲ್ಲಾ ಆದ್ಮೇಲೆ ಆ ಇಡೀ ಹೊಡೆದಾಕ್ಬಿಟ್ಟು ಕಳ್ಸಿದ್ದೀರಲ್ಲಮ್ಮ ನೀವು. ಮುರ್ದೋಗಿರ್ಲಿಲ್ಲ ಸರ್. ಯಾಕ್ರಮ್ಮ ಈಗ ನಮ್ ಇದ್ರ ಮೇಲೆ ಮಾಡ್ತೀರಾ? ನೀವೇನೋ ಕಷ್ಟ ಸುಖ ಹೇಳ್ಕೊಂತೀರ ಕಣಮ್ಮ, ನಮ್ ಕಷ್ಟ ಸುಖ ಯಾರಿಗೆ ಹೇಳ್ಕೊಳಮ್ಮ? ಸರ್ ತಪ್ಪು ನಮ್ದೇನೆ, ನಾನು ದುಡ್ಡಿಗೆ ಒಂಚೂರು ವ್ಯವಸ್ಥೆ ಮಾಡ್ತಾ ಇದ್ದೀನಿ. ನಾನ್ ನಿನಗ್ ಒಳ್ಳೇದ್ ಮಾಡ್ತಿದ್ದೆ, ನೀನ್ ನನಗ್ ಒಳ್ಳೇದ್ ಮಾಡ್ತಿದ್ಯಾ? ಇದೇನ್ ಸ್ವಾಮಿ, ದೇವ್ರಿಗೆ ನಾವೇನ ಒಳ್ಳೆ ಸ್ವಾಮಿ. ದೇವ್ರು ಆಶೀರ್ವಾದ. ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೀನಾ?
ಇದೇನ್ ಸ್ವಾಮಿ ಇಂತ ಶಾಪದ್ ಮಾತಾಡ್ತಿರೋ ಇಲ್ಲ. ಏಯ್ ನೀನು ಒಬ್ಬ ಗಂಡಸಾದವನು ಮನೆಯಲ್ಲಿ ಎಲ್ಲಾರು ಸರಿ ತೂಗಿಸ್ಕೊಂಡು ಹೋಗೋದ್ ಕೆಪಾಸಿಟಿ ನಿನ್ಗೆ ಇರ್ಬೇಕು. ಅಷ್ಟ ಅಲ್ದಿದ್ಮೇಲೆ ಒಬ್ಬ ಗಂಡ್ಸೇ ಅಲ್ಲ ನೀನು, ಗೊತ್ತಾಯ್ತಾ? ಗೊತ್ತಾಯ್ತಾ? ನನ್ ಗೊತ್ತಿರೋ ಪ್ರಕಾರ ನೀನು ಮನೆಯಲ್ಲಿ ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಗೊತ್ತಾಯ್ತಾ? ನಿನ್ ಹೆಂಡ್ತಿ ನಿನ್ ಮಾತಿಗೆ ಬೆಲೆನೇ ಕೊಡಲ್ಲ. ನಿನ್ಗೆ ಒಳ್ಳೇದಾಗುತ್ತೆ ಪೂಜೆ ಮಾಡ್ತೀನಿ ಅಂತಂದ್ರೆ ನಿನ್ ಹೆಂಡ್ತಿನ ಹೆಸರು ಹೇಳಕ್ ರೆಡಿ ಇಲ್ಲ. ಏನಾಯ್ತು ಸ್ವಾಮಿ? ಏನ್ ಸ್ವಾಮಿ ಏನೋ ಇದು ಇಲ್ಲಿ ಹುಡುಗ ಎಲ್ಲ ಇದು ಫೋಟೋಗಳು ತಕ್ಕಂತವ್ರೆ. ಅಲ್ಲ ನಿನ್ಗೆ ನಿನ್ ಹೆಂಡ್ತಿನಾಗ್ಲಿ ಮಕ್ಳನಾಗ್ಲಿ ಗದ್ರಿಸಿ ಕುಂಡ್ರಿಸೋ ಜವಾಬ್ದಾರಿ ಇಲ್ಲ. ನೀನೊಬ್ಬ ಗಂಡಸೇ ಅಲ್ಲ ನೀನು, ಅಲ್ವಾ? ಏನ್ ಹೇಳಿದ್ರು ಆಯ್ತು ಸ್ವಾಮಿ ಅಂತೀಯ. ಗಂಡಸೇ ಅಲ್ಲ ಅಂತ ಅಂದ್ರು ಆಯ್ತು ಸ್ವಾಮಿ ಅಂತೀಯ. ನಿನ್ಗೆ ನೀನ್ ಹೆಂಡ್ತಿನ ಮಕ್ಳನ್ನ ಅದ್ವಸ್ತಲ್ಲಿ ಮಡಿಕೊಳ್ಳೋಷ್ಟು ಕೆಪಾಸಿಟಿ ಇಲ್ವಾ ನಿನ್ಗೆ? ಏನೈತಿ ಮತ್ತೀಗ? ನೀನ್ ಹೆಂಡ್ತಿ ರಾತ್ರಿ ನನ್ನ ಹೆಸರು ಹೇಳು ಅಂದಿದ ತಕ್ಷಣ ಹೇಳಲಿಲ್ಲ. ಸಾಂಬಾರು ಪಾತ್ರೆ ಎತ್ಕೊಂಬಂದವ್ರು ನೋಡಿ ಲೆಕ್ಕ ಹಾಕಿ. ಅದೇನೆ ನಿನ್ ಬೆಲೆ ಏನು ಅಂತ ಗೊತ್ತಾಯ್ತು. ನಿಂದು ನಾಯಿಗಿರೋ ಬೆಲೆನೂ ನಿನ್ಗೆ ಮನೆಯೊಳಗಿಲ್ಲ. ಅದೇ ಇದೆ ಸ್ವಾಮಿ ನಮ್ದು. ಅದೇ ಯಾವ ಇದು ಬಟ್ಟೆ ಸುಟ್ಟಾಕೋದು, ಡ್ರಾಯರ್ ಸುಟ್ಟಾಕೋದು, ಲಲ್ಲಿ ಯಾವ ಇದು ಅಂತ ಅಷ್ಟೇ ಸ್ವಾಮಿ, ಇನ್ನೇನು ಇಲ್ಲ. ಅದಕ್ಕೇನೆ ನಾನು ಹೇಳ್ತಿರೋದು, ಅಷ್ಟು ಮನೆಯಲ್ಲಿ ಈಲ್ಡಾಗ್ಬಿಟ್ಟಿದ್ಯಾ ನೀನು. ಅವ್ರ ಸವಾಸ ಎಲ್ಲ ಮಾಡಿ ನಮ್ಮ ಅಪ್ಪ ಸರಿ ಇಲ್ಲ, ನನ್ನ ಗಂಡ ಸರಿ ಇಲ್ಲ, ಯಾವನ ಸವಾಸ ಮಾಡ್ತಾರೆ. ಅವ್ರಗಳಿಗೆ ಫೋನ್ ಮಾಡಿ ಎಲ್ಲ ಹೇಳ್ಬಿಟ್ಟವ್ರ ಸ್ವಾಮಿ, ಹಿಂಗೆ ಮಾತಾಡ್ಬೇಕ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟವ್ರ. ಹಿಂಗೆ ಅವ್ರನ್ನ ಬಿಟ್ಟವ್ರೆ, ಇವ್ರನ್ನ ಬಿಟ್ಟು ಎಲ್ಲ ಹೇಳ್ಯಾರಲ್ಲ. ನೀನು ಟವರ್ ಇರೋದ ಬಂದ್ ಮಾತಾಡೋ, ಕ್ಲೀನಾಗಿ ಕೇಳಿಸ್ತಾ ಇಲ್ಲ. ಅಲ್ಲಿ ಜನ ಎಲ್ಲ ಕೇಳಿಸ್ಕೊಂತಾರ ಸ್ವಾಮಿ. ಜನ ನಿನ್ ಒಳ್ಳೇದ್ ಮಾಡಲ್ಲ ಕಣೆ ನಳಿಕೆ. ಆ ಹುಡುಗರೆಲ್ಲ ಬಂದು ಎಲ್ಲ ಕೂಕಂತಾವ್ ಹಿಂದಗಡೆ ಪಟಾಕಿ ಕೊಡು ಅಂತಾನ. ಆಯ್ತಾ? ಈಗ ಅದಕ್ಕೆಲ್ಲ ನಾನು ಸರಿ ಮಾಡಿದೀನಿ ರಾತ್ರಿ. ತುಂಬಾ ಅದು ಒಂದ್ ಸ್ವಲ್ಪ ಗಾಢವಾಗಿತ್ತು ನಿಂದು. 4-5 ಜನದ್ದು ಸೇರಿಸ್ಕೊಂಡು ಮಾಡಿಸ್ಬಿಟ್ಟಿದ್ದಾರೆ. ಹೆಂಗೆ ಅಂತಂದ್ರೆ ನೀನು ಹೋಗೋ ದಾರಿಯಲ್ಲಿ ಹಿಂದಿರುಗಿ ಮನೆಗ್ ಬರ್ಲೇಬಾರ್ದ. ಏನೋ ಅಪಘಾತ ಆಗಿ ನೀನು ಮರಣ ಹೊಂದಬೇಕು. ಎಲ್ಲೋದ್ರು ಬರೀ ಆಯ್ತು ಹೇಳಿ ಸರ್. ಆ ತರ ಮಾಡಿಸ್ಬಿಟ್ಟಿದ್ರೆ ನಿನ್ಗೆ. ನಾನು ಈಗೆಲ್ಲ ಪೂಜೆ ಎಲ್ಲ ಮಾಡಿದೀನಿ, ರಾತ್ರಿ ಎಲ್ಲ ಇದ್ ಮಾಡಿದೀನಿ. ಈಗ ಅದಕ್ಕೆ ಈಗ ಒಂದು ಅಷ್ಟಮಂಗಲ ಪೂಜೆ ಮಾಡ್ತಾ ಇದ್ದೀನಿ ಈಗ. ನೀನಲ್ಲ ನಾನ್ ಮಾಡ್ಬೇಕಾಗಿರೋದು, ನೀನಲ್ಲ ಮಾಡ್ಬೇಕಾಗಿರೋದು. ಆಯ್ತಾ? ನಾನ್ ಮಾಡ್ತೀನಿ. ಮಾಡಿ ನಿನ್ನ ಮನೆಗೆ, ನಿನ್ನ ಮಕ್ಳಿಗೆ, ನಿನ್ನ ಹೆಂಡತಿಗೆ ಎಲ್ಲ ಸರಿ ಹೋಗೋ ತರ ಎಲ್ಲ ಮಾಡಿ ಯಂತ್ರ ಮಾಡಿ ಇಕ್ಕಿದ್ದೀನಿ. ನೀನು ಶುಕ್ರವಾರ ಸೂರ್ಯೋದಯ ಆಗಕ್ಕಿಂತ ಮುಂಚೆ 5 ಗಂಟೆಯಿಂದ 5:15 ಒಳಗೆ ನೀನು ಇಲ್ಲಿ ಇರ್ಬೇಕು. ಎಲ್ಲಿ? ಖಂಡಿತ. ಶೃಂಗೇರಿ ದೇವಸ್ಥಾನಕ್ಕೆ ಮೊದಲನೇ ಪೂಜೆ. ನೀರು ಕುಡಿಯಲ್ಲ, ಏನು ಸ್ನಾನ ಮಾಡಿದಾರು ಖಂಡಿತ ನೀವು ಮೈ ಮೇಲೆ ಬಟ್ಟೆನೆ ಹಾಕಿ ಬರ್ಬೇಡ್ರಿ ಅಂದ್ರೆ ಹಂಗೆ ಬಂದು ನಿಂತ್ಕೊಂಡ್ಬಿಡ್ತೀವಿ ಸ್ವಾಮಿ. ನಮ್ಗೇನು ಒಳ್ಳೇದಾಗಬೇಕು. ಆ ತರ ಪೂಜೆ ನಾನ್ ಮಾಡ್ಸಲ್ಲ. ಮೈ ಮೇಲೆ ಅಲ್ಲಲ್ಲ, ನಾವ್ ಅಷ್ಟು ಇಲ್ದಲೇ ಹೇಳ್ತಾ ಇದೀವಿ ಸ್ವಾಮಿ, ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದೀನಿ ನಾನು. ಗೊತ್ತಾಯ್ತಾ? ಶುಕ್ರವಾರ ಏನ್ ಮಗ ಮಾಟ ಬಂತ ಕಂಡೀಷನ್ ಅದಕ್ಕೆ ಅಲ್ಲ ಅವರು ಎಷ್ಟು ಏನೇ ನಮ್ಗೇನಕ್ ಮಾಡ್ಸವ್ರೆ ಹಂಗೆ ಹಿಂಗೆ ಅಂತ ನಮ್ಮ ಮನೆಯವ್ರು ಕೇಳ್ತಾರ. ಅವ್ರು ಈಗ ಪೂಜೆ ಇನ್ನೇನು ದೀಪ ಹಚ್ಚಾರ ಸ್ವಾಮಿ, ನಮ್ಮ ಮನೆಗೂ ಎಲ್ಲ ರೆಡಿ ಮಾಡ್ತಾರ ಪೂಜೆಗೆ. ಅವ್ರು ಮಾಡ್ಲಿ. ಹೇಳಿಲ್ವಾ ನಿನ್ ಹೆಂಡತಿ ಅಪರೂಪಕ್ಕೆ ಅಮಾವಾಸ್ಯೆಗೆ ಪೌರ್ಣಮಿಗೆ ಒಂದ್ ಸ್ವಲ್ಪ ನೀರು ಇಕ್ಕೊಂಡು 2 ಕಜ್ಜಿ ಅಟ್ಟಿದ ತಕ್ಷಣ ನಿನ್ಗೆ ಒಳ್ಳೇದಾಗಲ್ಲ. ಮನ್ಸಲ್ಲಿ ಭಕ್ತಿ ಇರ್ಬೇಕು ನಿನ್ನಂಗೆ. ನೀನು ಯಾವ್ದನೋ ದೇವ್ರಿಗೆ ಏನ್ ಭಕ್ತಿಯಿಂದ ಅಡ್ಡ ಬೀಳ್ತೀಯ ನೋಡು. ಯಾವತ್ತನ ನಿನ್ ಹೆಂಡತಿ ಆತರ ಬಿದ್ದಿದಾರ? ಬಿದ್ದಿರೋದೇನು ಯಾವ ದೇವ್ರಿಗೂ ಬೀಳಲ್ಲ ಸ್ವಾಮಿ. ಆ ದೇವ್ರಿಗೂ ನಮ್ ಜೊತೆಲಿ ಇರಲ್ಲ ಎಲ್ಲೂ ಅಲ್ವಾ? ಸ್ವಲ್ಪ ವ್ಯಾಪಾರ ಐತೆ, ಮೈಯಲ್ಲಿ ರಕ್ತ ಐತೆ, ನಿನ್ ಹೆಂಡತಿಗೆ ಸ್ವಲ್ಪ ಆಡ್ತಾರೆ. ಒಂದ್ ಸ್ವಲ್ಪ ವಯಸ್ಸಾದ್ಮೇಲೆ ನಿನ್ ಹೆಂಡತಿ ಗೊತ್ತಾಗುತ್ತೆ ದೇವ್ರನ್ನ ಯಾಕೆ ನಂಬೇಕು ಅಂತ. ದೇವ್ರು ನೋಡ್ಕೇಳಿ ಸ್ವಾಮಿ ನಮ್ಮಲ್ಲಿ. ನೀನೇ ಕರೆಕ್ಟ್ ಆಗಿ ಹೇಳು. ಅಲೋ, ಒಂದ್ ಸ್ವಲ್ಪ ಟವರ್ ಇರುತ್ತಾ ಬಂದ್ ಮಾತಾಡು. ಆಯ್ತು ಸ್ವಾಮಿ. ಹಲೋ, ಕೇಳ್ತಾ ಇದ್ದೆ ಸ್ವಾಮಿ. ಕೇಳ್ತಾ ಇದ್ದೆ. ನೀನು ನೀನು ಏಯ್
ಟವರ್ ಇರುತ್ತಾ ಬನ್ರಿ ಒಂದ್ ಸ್ವಲ್ಪ, ನನಗೆ ಕೆಲ್ಸಗಳಿದ್ದಾವೆ ಬೇರೆ ಬೇರೆ. ನೀನು ಅಲ್ಲ ನೀನು ನಾನು ಹೇಳಿದ್ ಹೇಳ್ಬೇಡ. ಆ? ನೀನು ಎಷ್ಟ್ ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತೀಯ? ನಾನು ಇದು ನೀರ್ ಬಿಟ್ಟು ತಣ್ಣೀರ್ ಪಣ್ಣೀರ್ ಏನಾಗಿ ಸ್ನಾನ ಮಾಡ್ತೀನಿ. ಆಮೇಲೆ ಈಗ ಒಂದ್ 3-4 ಈಗ ಮಳೆ ಇರ್ಕೊಂಡಾಗಿಂದ 2-3 ದಿನಕ್ಕೆ ಮಾಡ್ತಾ ಇದ್ದೀನಿ. ನೀನ್ ಹೆಂಡತಿ ಎಷ್ಟ್ ದಿವಸಕ್ಕೊಂದ್ಸರಿ ಸ್ನಾನ ಮಾಡ್ತಿದ್ದ? ವಾರಕ್ಕೂ 15 ದಿವಸ ಮಾಡೋದಲ್ವಾ? ಹೌದು ಸ್ವಾಮಿ. ಆ ಕೊಳಕು ಮೈ ಮಡಿಕೊಂಡು ದೇವ್ರಿಗೆ ಊದ್ಗಡಿ ಹಚ್ಬಿಟ್ರೆ ನಿನ್ ಹೆಂಡತಿ ಒಳ್ಳೇದ್ ಮಾಡ್ಬಿಡ್ತಾನ ದೇವ್ರು. ಇಲ್ಲ ಸ್ವಚ್ಛ ಇದು ಕಿತ್ರೆ ಅಲ್ವ ಸ್ವಾಮಿ ಪೈರು ಚೆನ್ನಾಗ್ ದಪ್ಪ ಆಗೋದು, ಪರಿಶುದ್ಧವಾಗಿ ಆಗಿದ್ರಲ್ಲ ದೇವ್ರ ಮನೆಗ್ ಬರೋದು. ಈಗ ನೀನ್ ಹೆಂಡತಿ ಕರೆಕ್ಟ್ ಆಗಿ ಹೇಳು, ಎಷ್ಟು ದಿವಸಕ್ಕೊಂದ್ಸರಿ ಸ್ನಾನ ಮಾಡೋದು? ಇದು ಎಷ್ಟು ದಿನಕ್ಕಲ್ಲ ಮಗ ಸ್ನಾನ ಮಾಡೋದು ಮಗ? ಪೂಜಾ ಆತ ಹಲೋ ಇದೇನ್ ಸ್ವಾಮಿ? ಅದೇ ಯಾಕೋ ಹಿಂಗೆ ಒಂದ್ 3 ದಿನಕ್ಕೆ 4 ದಿನಕ್ಕೆ ಹಿಂಗ್ ರೇಗಾಡ್ತಲ್ಲ ಸ್ವಾಮಿ, ಒಂಥರ ಏನ್ ಮಾಡಿದ್ರು ಉಲ್ಟಾನೆ ಬರ್ತೈತೆ. ನಾನ್ ಏನ್ ಕೇಳಿದ್ದು, ನೀನ್ ಗೊತ್ತಿಲ್ವಾ ನಿನ್ ಹೆಂಡತಿ ಎಷ್ಟು ದಿವಸಕ್ಕೊಂದ್ಸರಿ ನೀನ್ ಕಣ್ಣಾಗ ಸ್ನಾನ ಮಾಡೋದು? ವಾರಕ್ಕೂ 15 ದಿವಸಕ್ಕೋ? ನನಗ್ ಕಂಡಂಗೆ ಅವಾಗ ಮಾಡ್ಸ್ಕೊಂತ ನಾನು ನೋಡಕ್ ಹೋಗಿಲ್ಲ ಸ್ವಾಮಿ. ಒಟ್ನಾಗೆ ಶನಿವಾರ, ಶುಕ್ರವಾರ ಪೂಜೆ ಮಾಡಿ ಭಕ್ತಿಯಿಂದ ಮಾಡಲ್ಲ, ಸುಮ್ನೆ ಏನ ಮಾಡ್ಬೇಕು, ಊದ್ಗಡಿ ಹಚ್ಬೇಕು ಹಚ್ತಾರೆ, ಮನ್ಸಲ್ಲಿ ಭಕ್ತಿಯಿಂದ ಮಾಡಲ್ಲ. ನೀನ್ ಒಬ್ನೇ ಭಕ್ತಿಯಿಂದ ಮಾಡೋದ್ ಪೂಜೆ. ಏನೋ ಸ್ವಾಮಿ ನಾವಂತೂ ಸ್ವಾಮಿರವ್ರು ನೀನೇನು ಇದು ಬಾಯಿ ಬಂದಂಗೆ ಆಡ್ಬೇಡ. ನೀನ್ ಮಾಡಂಗಿದ್ರು ಮಾಡು, ನಿನಗ್ ಬಿಟ್ಟಿತ್ತದು. ಒಟ್ನಾಗೆ ಡೈಲಿ ಅದೇ ಊದ್ಗಡ್ಡೆ ಹಚ್ಚಿ, ಅಂಗಡಿಗೆಲ್ಲ ಊದ್ಗಡ್ಡೆ ಹಚ್ತಾರೆ, ಆಮೇಲೆ ಬಾಗ್ಲಾಗೆ ಊದ್ಗಡ್ಡೆ ಹಚ್ತಾರೆ. ಊದ್ಗಡ್ಡೆ ಹಚ್ಚಿದ ತಕ್ಷಣ ಎಲ್ಲ ಒಳ್ಳೆ ನಿಮ್ ಭಕ್ತಿಯಿಂದ ಮಾಡಲ್ಲಪ್ಪ. ನಿಮ್ ತಾಯಿ ಇದಾರ ನೋಡು, ಸಿದ್ದಮ್ಮ. ಹ್ಞೂ ಸ್ವಾಮಿ. ಸಿದ್ದಮ್ಮ ಅಲ್ವಾ ನಿಮ್ ತಾಯಿ ಹೆಸರು? 3 ಅಕ್ಷರ. ಆ ನಿಮ್ ತಾಯಿ ಕೈಲಿ ಪೂಜೆ ಮಾಡ್ಸು 11 ದಿವಸ. ನಮ್ಮ ಅಕ್ಕರ ಮನೆಗೆ ಹೋಗಿದ್ದಾರೆ ಸ್ವಾಮಿ ತಾಯಿ. ಬಂದ ಮೇಲೆ ನಿಮ್ ಹೊಸ ಮನೆಗೆ 11 ದಿವಸ ಪೂಜೆ ಮಾಡ್ಸು. ಸುಮ್ನೆ ಹೊಸಲು ಇಕ್ಸಿದ್ಯಾ? ನಮ್ ತಾಯಿಯರ್ ಕೈ ಸ್ವಾಮಿ 11 ದಿವಸ ನಿಮ್ ತಾಯಿಯರ್ ಕೈಲಿ ಹೊಸ ಮನೆ ಕಟ್ತಿದಿರಲ್ಲ, ಅಕ್ಷತೆ ಅರ್ಶನದಲ್ಲಿ ಅಕ್ಷತೆ ಮಾಡಿಸ್ಬಿಟ್ಟಿ ಊದ್ಗಡ್ಡಿ ಸುಮ್ನೆ ಬೆಳಗ್ಗೆ ಅಕ್ಷತೆ ಅದ್ರೊಳಗೆ ಮನೆಯೊಳಗೆ ಹಾಕ್ರಿ, ಅದು ಒಳ್ಳೇದಾಗುತ್ತೆ. ಆಮೇಲೆ ಹೊಸ್ಲಿಕ್ತಿರಲ್ಲ ಹೊಸ್ಲು, ಆ ಹೊಸ್ಲಿಕ್ ಬೇಕಾದ್ರೆ ನಿಮ್ ತಾಯಿ ಕೈಲಿ ಪೂಜೆ ಮಾಡ್ಸು, ನಿಮ್ ಹೆಂಡತಿ ಕೈಲಿ ಮಾಡಿಸ್ಬೇಡ. ನಮ್ ತಾಯಿ ಕೈಲಿ ಮಾಡ್ಸಂದ್ರ? ನಿಮ್ ಹೆಂಡತಿ ಕೈಲಿ ಮಾಡಿಸ್ಬೇಡ. ಇದು ಅದೇ ಬಾಗ್ಲು ಫ್ರಂಟ್ ಬಾಗ್ಲು ಇಕ್ತೀವಲ್ಲ ಅವಾಗ ಸ್ವಾಮಿ? ಹ್ಞೂ ರೀ, ಫ್ರಂಟ್ ಬಾಗ್ಲು ಇಕ್ಬೇಕಾದ್ರೆ ಹೊಸ್ಲಿಕ್ಬೇಕಾದ್ರೆ ಹೊಸ್ಲಿಕ್ ಪೂಜೆ ಮಾಡ್ತಿರಲ್ವಾ, ಅವಾಗ ನಿನ್ನ ಹೆಂಡತಿ ಕೈಲಿ ಪೂಜೆ ಮಾಡ್ಸಕ್ ಹೋಗ್ಬೇಡ, ನಿನಗೆ ಒಳ್ಳೇದಾಗಲ್ಲ, ಮನೆಗೆ ಶ್ರೇಯಸ್ ಸಿಗಲ್ಲ. ಆಯ್ತು ಸ್ವಾಮಿ, ನೀವ್ ಹೇಳ್ದಂಗೆ ಮಾಡ್ತೀನಿ. ಯಾಕೆ ಹೇಳು? ಅದೇ ಇದು ಮನಸ್ಸು ಪರಿಶುದ್ಧವಾಗಿಲ್ಲ, ಸ್ನಾನ ಮಾಡಲ್ಲ, ಆಮೇಲೆ ಬ್ರಷ್ ಅಲ್ಲಿ ತಿಕ್ಕಲ್ಲ ಕ್ಲೀನಾಗೆ, ಕೊಳಕು ಮೈ ಅಂತ ಅಷ್ಟೇ ಸ್ವಾಮಿ. ನನಗ್ ತಿಳಿದಿದ್ದು ಹೇಳಿದ್ರು. ಕೊಳಕು ಮೈ ಭಕ್ತಿಯಿಂದ ಮಾಡಲ್ಲ, ಸುಮ್ನೆ ಕಾಟಾಚಾರ.